ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ, ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗವು ಕೀರ್ತನೆಗಾರನು ಬರೆದಂತಹ ಕೀರ್ತನೆಯಲ್ಲಿ 126ನೇ ಕೀರ್ತನೆ 1ರಿಂದ 6 ವಚನಗಳ ತನಕ. 126ನೇ ಕೀರ್ತನೆ 1ರಿಂದ 6 ವಚನಗಳ ತನಕ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೆಹೋವನು ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಯೆಹೋವನೇ, ನೀನು ದಕ್ಷಿಣ ದೇಶದ ಹಳ್ಳಗಳನ್ನೋ ಎಂಬಂತೆ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡು. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ದೇವರು ಈ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಹಿರಿಯರಾದಂತಹ ಪ್ರೇಮ ಸರ್ ಅವ್ರ ಜೊತೆಯಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. Good morning, everybody. Let us pray. Our gracious Heavenly Father, Lord, we thank you for this wonderful hours, my Lord, that we are poured on before you, my Lord, to praise you through songs and to your faithful servant, Pastor M. Raju, and his family. Lord, we thank you for adding one more week in our lives, my Lord. Thank you for giving us a good night's sleep and bow down before you, my Lord. Lord, bless this hour that we are spending with you. Be connected to us, my Lord. Please accept us as we are and kindly bless us. Lord, bless your servant sharing your words with us. Lord, please pour your wisdom from above, my Lord, and open our hearts and minds and ears to accept your words and to apply to our day-to-day lives. Bless one and all, my Lord, who pour down here. Please be with them. Thank you, my Lord, once again. Let your presence be with us. Bless the participants who are yet to join. Once again, my Lord, I submit myself and the entire congregation, especially Pastor M. Raju and his family, to your mighty hands, my Lord. I pray in the precious name of Jesus Christ. Amen. Amen. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಪ್ರೇಮ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 293ನೇ ಕೀರ್ತನೆಯನ್ನ ಹಾಡಿಕೊಳ್ಳಿ. 293ನೇ ಕೀರ್ತನೆ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಯಲ್ಲ ಬಲ್ಲವನಾಗಿದ್ದೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಯಲ್ಲ ಬಲ್ಲವನಾಗಿರುತ್ತೀ. ನಾನಿನ್ನ ಆತ್ಮ
ತಪ್ಪಿಸಿಕೊಳ್ಳಲು ಎಲ್ಲಿಗೆ ಹೋಗಲಿ? ನಾನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇಲಕ್ಕೆ ಏರಿ ಹೋದರು ಅಲ್ಲಿಯೂ ನೀನಿರುತ್ತೀ, ಪಾತಾಳಕ್ಕಿಳಿದು ಮರೆಯಾದರು ಅಲ್ಲಿಯೂ ನೀನಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತೀ. ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನಿದೆ, ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ನಿರ್ಮಿಸಿದ್ದೀ. ಇಂಥ ನಿನ್ನ ಜ್ಞಾನವು ಆಶ್ಚರ್ಯವಾಗಿದೆ, ಆದೆಷ್ಟೋ ಉನ್ನತವಾದದ್ದು ನನಗೆ ನಿಲುಕದು. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತೀ. ದೇವಾ ನನ್ನನ್ನು ಪರೀಕ್ಷಿಸಿ ಹೃದಯ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಗಳನ್ನು ಎಲ್ಲ ನೀನೇ ಶೋಧಿಸು. ಕೇಡಿನ ಮಾರ್ಗದಿಂದಲೂ ನನ್ನನ್ನು ತಪ್ಪಿಸು, ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತೀ. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಈ ಬೆಳಗಿನ ಜಾವದಲ್ಲಿ ಕರ್ತನನ್ನು ಸ್ತುತಿಸಲು ಬಂದಿರುವಂತಹ ದೇವರ ಮಂದಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಕರ್ತನ ವಾಕ್ಯದ ಬಳಿಗೆ ನಾವು ಹೋಗುವಾಗ ಯೋಹಾನನು ಬರೆದಂತಹ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನವನ್ನ ನಾವು ಗಮನಿಸೋಣ. ಯೋಹಾನನು ಬರೆದಂತ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು. ನಿಮಗೆ ದುಃಖವಾಗುವುದು, ಆದರೆ ನಿಮ್ಮ ದುಃಖವು ಹೋಗಿ ಆನಂದವು ಬರುವುದು. ಒಬ್ಬ ಸ್ತ್ರೀ ಹೇರುವಾಗ ತನ್ನ ಬೇನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ, ಆದ್ರೆ ಕೂಸನ್ನು ಹೆತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದನೆಂದು ಆನಂದದಿಂದ ಆ ಬೇನೆಯನ್ನು ನೆನೆಸುವುದಿಲ್ಲ. ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ತೆಗೆಯುವುದಿಲ್ಲ. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ತನ್ನನ್ನು ನಂಬಿರುವಂತ ತನ್ನ ಮಕ್ಕಳಿಗೆ ನಮ್ಮ ಜೀವಿತದಲ್ಲಿ ತಂದೆಯಾದ ದೇವರು ಮಾಡುವಂತಹ ಹಿತವಾದ ಕಾರ್ಯಗಳನ್ನ ನಮ್ಮ ಗಮನಕ್ಕೆ ತರುವಂತವರಾಗಿದ್ದಾರೆ. ಯಾವಾಗಲೂ ಮುಂದೆ ನಡೆಯುವುದನ್ನ ದೇವರು ತನ್ನ ಮಕ್ಕಳಿಗೆ ಪ್ರವಾದನೆಗಳ ಮುಖಾಂತರವಾಗಿ ತಿಳಿಸುವಂತವರಾಗಿದ್ದಾರೆ. ಈ ಹೊತ್ತು ನಡೆಯುವಂತ ಕಾರ್ಯಗಳು ನಮಗೆ ಅರ್ಥವಾಗಬೇಕಾದ್ರೆ ಮುಂದೆ ನಡೆಯುವಂತ ಕಾರ್ಯಗಳ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕಾಗಿದೆ. ಆವಾಗ ಆ ಕ್ಷಣಗಳು ಬಂದಾಗ
ಈ ಕಾರಣಕ್ಕಾಗಿಯೇ ಇಂಥ ಘಟನೆಗಳು ನಡೆದವು. ಇಂತಹ ಪರಿಸ್ಥಿತಿಗಳಿಗಾಗಿಯೇ ನಾವು ಈ ರೀತಿಯಾದಂತ ಜೀವಿತವನ್ನ ಎದುರಿಸಬೇಕಾಗಿದೆ. ಇದೇ ಕಾರಣಕ್ಕಾಗಿ ನಮ್ಮ ಜೀವಿತವು ಇಂಥ ಒಂದು ಪರಿಸ್ಥಿತಿಗಳನ್ನ, ಸವಾಲುಗಳನ್ನ ಎದುರಿಸಿ ಮುಂದೆ ಸಾಗಬೇಕಾಗಿದೆ. ಈ ನಿರೀಕ್ಷೆ ಭರವಸೆಗಳಿಂದ ತುಂಬಿದವರಾಗಿ ಆಗುವಂತ ಪರಿಸ್ಥಿತಿಗಳ ಅರಿವು ನಮಗಿದ್ದುಕೊಂಡು ಮುಂದಿನ ಜೀವಿತಕ್ಕೆ ಬರುವಂತ ಸಂಗತಿಗಳು ನಮಗೆ ಗೊತ್ತಿರುವಾಗ ಆ ಸಂಗತಿಗಳನ್ನ, ಆ ಪರಿಸ್ಥಿತಿಗಳನ್ನ ಎದುರಿಸಿ ನಿಲ್ಲುವುದಕ್ಕೆ ಪೂರ್ವ ಸಿದ್ಧತೆಗಳನ್ನ ನಾವು ಮಾಡಿಕೊಳ್ಳುವಂತವರಾಗಿದ್ದೇವೆ. ಕರ್ತನು ತನ್ನ ವಾಗ್ದಾನಗಳನ್ನ ನೆರವೇರಿಸುವಂತವನಾಗಿದ್ದಾನೆ. ತನ್ನ ಮಕ್ಕಳಿಗಾಗಿ ಚಿಂತಿಸುವಂತವನಾಗಿದ್ದಾನೆ. ತನ್ನ ಮಕ್ಕಳ ಹಿತಕ್ಕಾಗಿ ಕಾರ್ಯ ಸಾಧಿಸುವಂತವನಾಗಿದ್ದಾನೆ. ಆದರೆ ಈ ಲೋಕದ ಅಂತ್ಯಕ್ಕೆ ಬರುವಾಗ, ತನ್ನ ವಾಗ್ದಾನಗಳು ನೆರವೇರುವಾಗ, ಈ ಭೂಮಿ ಮೇಲೆ ತಾನು ಮಾತಾಡಿದ ಪ್ರತಿಯೊಂದು ಪ್ರವಾದನೆಗಳು ನೆರವೇರಬೇಕಾದಂತ ಅವಶ್ಯಕತೆ. ಈ ಪ್ರವಾದನೆಗಳು ನೆರವೇರುವಂತ ಸಮಯದಲ್ಲಿ ದೇವರ ಯೋಜನೆಯನ್ನು, ದೇವರ ಸಂಕಲ್ಪವನ್ನು ನೆರವೇರಿಸಲು ಈ ಭೂಮಿ ಮೇಲೆ ಆತನಿಗಾಗಿ ಆತನ ಆರಿಸಿಕೊಂಡಂತ ಮಕ್ಕಳು ಆ ಪ್ರವಾದನೆಗಳಲ್ಲಿ ಬರುವಂತ ಎಲ್ಲಾ ಪರಿಸ್ಥಿತಿಗಳನ್ನ ಎದುರಿಸಿ ನಿಲ್ಲಬೇಕಾಗಿದೆ. ಅದಕ್ಕಾಗಿ ದೇವರು ಎಲ್ಲಾ ಸಮಯದಲ್ಲೂ ತನ್ನ ಮಕ್ಕಳಿಗೆ ಮುಂದಾಗುವಂತಹ ಪರಿಸ್ಥಿತಿಗಳನ್ನ ತಿಳಿಸುವಂತವನಾಗಿದ್ದಾನೆ. 126ನೇ ಕೀರ್ತನೆಯಲ್ಲಿ ಸೆರೆಯಾಳುಗಳಾಗಿದ್ದಂತ ಇಸ್ರಾಯೇಲರ ಜೀವಿತದಲ್ಲಿ ಸೆರೆಗೆ ಹೋಗುವಾಗ ಆದಂತ ದುಃಖ, ನೋವು, ಸಂಕಟಗಳನ್ನ, ಪರಿಸ್ಥಿತಿಗಳನ್ನ ಅವರ ಅರಿವಿಲ್ಲದೆ ಅವರು ಎದುರಿಸುತ್ತಿರುವಾಗ ಅವರಿಗೆ ಈ ಮುಂದೊಂದು ದಿನ ದೇವರ ಕೃಪೆ ಹೇಗೆ ಅವರನ್ನ ಮತ್ತೆ ಕಳೆದುಕೊಂಡಂತ ಸುಸ್ಥಿತಿಯನ್ನ ಮತ್ತೆ ಹಿಂತಿರುಗಿ ದೇವರು ತರುತ್ತಾನೆ ಮತ್ತು ಆ ಒಂದು ಸುಸ್ಥಿತಿಯ ಜೀವಿತ ಮುಂದೆ ಅವರ ಜೀವಿತದಲ್ಲಿ ಎಷ್ಟೊಂದು ಬಲವಾಗಿ ಅವರು ನೆನೆಸದ ರೀತಿಯಲ್ಲಿ ಅವರ ಹಿತಕ್ಕಾಗಿ ಕಾರ್ಯ ಆಗಲಿದೆ ಎಂಬುವ ಸತ್ಯವನ್ನ ತಿಳಿಸುವಂತವನಾಗಿದ್ದಾನೆ. 126ನೇ ಕೀರ್ತನೆಯಲ್ಲಿ ಈ ಅನುಭವವನ್ನ ಅವರ ಜೀವಿತಕ್ಕೆ ತರ್ತಾನೆ ಮತ್ತು ಮುಂದಾಗುವಂತ ಸಂಗತಿಯನ್ನ ಅವರಿಗೆ ತಿಳಿಸ್ತಾನೆ. ಸರಿಯಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ದೇವರು ಇಸ್ರಾಯೇಲ್ ದೇಶದ ಮೇಲೆ ನೆಬೂಕದ್ನೆಚ್ಚರ ರಾಜನು ದಂಡೆತ್ತಿ ಬರುವಾಗ ಅಲ್ಲಿದ್ದಂತ ಯೆರೂಸಲೇಮ್ ಪಟ್ಟಣದ ಜನರು ಧೂಳಿನಂತೆ ನಾಶವಾದರು. ಉಳಿದಂತ ಜನರನ್ನ ಸೆರೆಮನೆಗೆ ತೆಗೆದುಕೊಂಡರು, ಹೋದರು. ಅದು ಘೋರವಾದಂತ ಮಹಾ ಸಂಕಟವಾದ ಕಾಲವಾಗಿತ್ತು. ಆ ಸಮಯದಲ್ಲಿ ಅವರ ದುಃಖವು ಎಣಿಸಲಾರದಷ್ಟಿತ್ತು. ಅದನ್ನ ಯಾರು ಕೂಡ ಸಹಿಸಿಕೊಳ್ಳಲಾರದಂತ ಸಂಕಟವಾಗಿ ಆ ಭಾರವನ್ನ ಅವರು ಹೊತ್ತುಕೊಂಡು ಇಸ್ರೇಲ್ ದೇಶದಲ್ಲಿ 70 ವರ್ಷಗಳ ಕಾಲ ಕಷ್ಟಗಳಿಂದ, ಸಂಕಟಗಳಿಂದ, ನೋವುಗಳಿಂದ, ಬಾಧೆ, ಬಂಧನಗಳಿಂದ ಅನುಭವಿಸಿ ಜೀವಿಸುತ್ತಿರುವಾಗ ಅವರು ಮುಂದೆ ದೇವರ ನಡೆಸುವಿಕೆಗಳಲ್ಲಿ ಬಿಡುಗಡೆಯನ್ನ ಹೊಂದುವಂತ ಪರಿಸ್ಥಿತಿ ಬಂದಾಗ ಹೇಗಿರ್ತಾರೆ ಎಂಬುದನ್ನ ಇಲ್ಲಿ ತಿಳಿಸುವಂತನಾಗಿದ್ದಾನೆ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆ ದುಃಖ, ನೋವು, ಚಿಂತೆಗಳು ಎಂದಿಗೂ ಪರಿಹಾರವಾಗಲಾರಂತ ಪರಿಸ್ಥಿತಿಯಲ್ಲಿ ಇದ್ದವು. ಆದರೆ ಕ್ಷಣ ಮಾತ್ರದಲ್ಲಿ ಆ ಪರಿಸ್ಥಿತಿಗಳು ಬದಲಾಗುವುದನ್ನ ನಾವು ನೋಡುವಂತರಾಗ್ತೇವೆ. ಅದಕ್ಕೆ ಅವರು ಬೆರಗಾಗ್ತಾರೆ. ಇದೇನು ಕನಸ, ನನಸ ಎಂಬುದಾಗಿ ಯೋಚಿಸುವಂತ ಕಾರ್ಯ ಅವ್ರ ಜೀವಿತದಲ್ಲಿ ನಡೀತದೆ. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷ ಗೀತದಿಂದಲೂ ತುಂಬಿದವು. ಯಾವಾಗ ಕಷ್ಟಗಳು, ಸಂಕಟಗಳು ನಮ್ಮನ್ನು ಬಿಟ್ಟು ಹೋಗ್ತವೆ, ಅವಾಗ ಸಂತೋಷ, ಸಮಾಧಾನ, ತೃಪ್ತಿ ನಮ್ಮನ್ನ ಆವರಿಸಿಕೊಳ್ತದೆ. ಆಗ ಇಂಥ ಒಂದು ಸಂದರ್ಭಗಳು, ಇಂಥ ಒಂದು ಸನ್ನಿವೇಶಗಳು, ಇಂಥ ಒಂದು ದೇವರ ನಡೆಸುವಿಕೆಗಳನ್ನ ನಾವು ಎದುರುಕೊಳ್ಳುತ್ತೇವೆ, ಅನುಭವಿಸ್ತೇವೆ.
ಅನುಭವಿಸ್ತೇವೆ. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ದೇವರನ್ನ ನಂಬಿರುವಂತ ದೇವರ ಮಕ್ಕಳ ಜೀವಿತದಲ್ಲಿ ನಡೆಯುವಂತ ಕಾರ್ಯಗಳನ್ನ ಇತರರು ನೋಡಿ ಬೆರಗಾಗುವಂತವರಾಗಿದ್ದಾರೆ. ಹೀಗಿದ್ದವರು ಹೇಗಾದರು, ಇಂತಹ ಪರಿಸ್ಥಿತಿಯಿಂದ ಇವರು ಹೇಗೆ ಹೊರಗೆ ಬಂದರು, ಹೇಗೆ ಇಂಥ ಒಂದು ಸುಸ್ಥಿತಿ ಇವರಿಗೆ ಸಿಕ್ಕಿತ್ತು ಅನ್ನುವುದನ್ನು ಅವರು ಅರ್ಥ ಮಾಡಿಕೊಳ್ಳಲಾಗದೆ ದೇವರು ಅವರಿಗೆ ಇಂಥ ಒಂದು ಕಾರ್ಯವನ್ನ ಮಾಡಿದ್ದಾನೆ ಎಂಬತಕ್ಕಂಥ ಸತ್ಯವನ್ನ ಅವರು ಗ್ರಹಿಸಿಕೊಳ್ತಾರೆ ಮತ್ತು ಬೆರಗಾಗ್ತಾರೆ. ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಆ ದೇವರ ಕೃಪೆ ನಮ್ಮ ಮೇಲೆ ಒದಗಿ ಬಂದು ಸಂಕಷ್ಟಗಳಿಂದ ಬಿಡುಗಡೆ ಹೊಂದಿ ನಾವು ಸಮಾಧಾನದಿಂದ ಬದುಕುವಾಗ ಇಂತಹ ಮಾತುಗಳನ್ನ ನಮ್ಮ ಹೃದಯ ಪೂರ್ವಕವಾಗಿ ನಾವು ಹೇಳಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ಹೇಳ್ತಾನೆ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವನು, ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ಇದು ಕಷ್ಟ ಸಂಕಟಗಳಿಂದ ಬಿಡುಗಡೆ ಹೊಂದಿದ ಮೇಲೆ ಸಿಗುವಂತ ಪ್ರತಿಫಲ. ದೇವರ ಘನತೆಗಾಗಿ, ದೇವರ ಮಹಿಮೆಗಾಗಿ ಬರುವಂತ ಕಷ್ಟ ಸಂಕಟಗಳನ್ನ ಎದುರಿಸಿ ಹೋರಾಟ ಮಾಡಿ ಆ ಕಾಲಗಳನ್ನ ಅನುಭವಿಸಿ ತೀರಿಸಿದಾಗ ಮುಂದೆ ಬರುವಂತ ಸುಗ್ಗಿಯನ್ನ ದೇವರು ನಮಗೆ ಕೊಡುವಂತ ನಿಜವಾದಂತ ಆಶೀರ್ವಾದಗಳನ್ನ ಅನುಭವಿಸುವಂತ ಕಾಲಗಳು ಬರುತ್ತವೆ ಎಂಬುದನ್ನ ಜ್ಞಾಪಕ ಪಡಿಸ್ತದೆ. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ಹೊತ್ತುಕೊಂಡು ತೆಗೆದುಕೊಂಡು ಹೋಗುವವನು, ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ಇದು ಈ ಲೋಕದ ಅಂತ್ಯದಲ್ಲಿ ದೇವ ಜನರ ಸಂಕಷ್ಟಗಳು ತೀರಿದಾಗ, ದೇವರು ಈ ಭೂಮಿ ಮೇಲೆ ಅವರನ್ನ ಎಲ್ಲಾ ಸಂಕಷ್ಟಗಳಿಂದ ಬಿಡುಗಡೆ ಮಾಡಿದಾಗ ಆಗುವಂತ ಅನುಭವ. ಇದನ್ನ ಕರ್ತನಾದ ದೇವರು ಎಲ್ಲಾ ಕಾಲಕ್ಕೂ ತನ್ನ ಮಕ್ಕಳ ಜೀವಿತದಲ್ಲಿ ಅನುಭವಕ್ಕೆ ತರುವಂತವನಾಗಿದ್ದಾನೆ ಮತ್ತು ಅವರು ಇನ್ನೊಬ್ಬರ ಜೀವಿತದಲ್ಲಿ ಇನ್ನೊಬ್ಬರಿಗೆ ಬೆಳಕನ್ನ ಮಾದರಿಯನ್ನ ಕೊಡುವಂತವನಾಗಿದ್ದಾನೆ. ಇಸ್ರಾಯೇಲರಿಗೆ ಆದಂತ ಪ್ರತಿಯೊಂದು ಘಟನೆಗಳು ಈ ಕೊನೆ ಕಾಲದಲ್ಲಿ ಆತ್ಮೀಯ ಇಸ್ರಾಯೇಲರಾಗಿರ್ತಕ್ಕಂಥ ದೇವ ಜನರಿಗೆ ಅಂತ್ಯದಲ್ಲಿ ನಡೆಯುವಂತವುಗಳಾಗಿವೆ. ಅಂತ ಸಮಯದಲ್ಲಿ ಹೇಗೆ ದೇವರು ಅವರನ್ನ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಸಿಕೊಂಡು ಬಂದು ಎಲ್ಲ ಕಷ್ಟ ಸಂಕಟ ಬಾಧೆಗಳಿಂದ ಬಂಧನಗಳಿಂದ ಬಿಡಿಸಿಕೊಂಡು ಬಂದು ಮತ್ತೆ ಅವರನ್ನ ಉನ್ನತವಾದಂತ ಹಾಲು ಜೀನು ಹರಿಯುವಂತ ದೇಶದಲ್ಲಿ ತಂದು ಆ ರಮಣೀಯವಾದ ದೇಶದಲ್ಲಿ ಅವರು ಸಂತುಷ್ಟಿಯಾಗಿ ಸಮೃದ್ಧಿಯಿಂದ ಅನುಭವಿಸುವಂತ ಜೀವಿತವನ್ನ ದಯಪಾಲಿಸಿಕೊಟ್ಟನು. ಹಾಗೆಯೇ ತನ್ನನ್ನು ಪ್ರೀತಿಸಿ ತನಗಾಗಿ ಜೀವಿಸುವಂತ ಮಕ್ಕಳ ಜೀವಿತದಲ್ಲಿ ದೇವರು ಸದಾಕಾಲವು ಕಾರ್ಯ ಮಾಡುವಂತವನಾಗಿದ್ದಾನೆ. ಮತ್ತು ಇದು ಕೊನೆ ಕಾಲದಲ್ಲಿ ಬದುಕುತ್ತಿರುವ ದೇವ ಜನರಿಗೆ ದೇವರ ಮೇಲೆ ಭರವಸೆ ನಿರೀಕ್ಷೆ ಇಟ್ಟು ದೇವರ ಬರೋಣಕ್ಕಾಗಿ ಕೊನೆ ಕಾಲದಲ್ಲಿ ಎದುರಾಗುವಂತ ಕಷ್ಟ ಸಂಕಟಗಳನ್ನ ಮಹಾ ನಿರೀಕ್ಷೆಯನ್ನ ಹೊಂದಿದವರಾಗಿ ಎದುರಿಸಲು ಬೇಕಾದ ಶಕ್ತಿಯನ್ನ ಕೊಡುವಂತದ್ದಾಗಿದೆ. ಮತ್ತು ಎದುರಿಸಿದಾಗ ನಂತರ ಬಿಡುಗಡೆ ಹೊಂದಿದ ಮೇಲೆ ದೇವರ ನಿಜವಾದಂತ ಉನ್ನತವಾದ ಕೃಪೆಗೆ ಪಾತ್ರ ಆಗಿರತಕ್ಕಂಥ ನಮಗೆ ದೇವರ ನಡೆಸುವಿಕೆ ಹೇಗಿರುತ್ತದೆ ಎಂಬುದನ್ನ ಈಗಲೇ ನಮ್ಮ ಹೃದಯದಲ್ಲಿ ಅದನ್ನ ಅನುಭವದಿಂದ ತಿಳಿದುಕೊಳ್ಳುವುದಕ್ಕೆ ಮತ್ತು ಎಲ್ಲಾ ವಿಧವಾದ ಹೋರಾಟಕ್ಕೆ ನಮ್ಮನ್ನು ಸಿದ್ಧ ಮಾಡುವುದಕ್ಕೋಸ್ಕರ ದೇವರು ನಮಗೆ ತಿಳಿಸುವಂತವನಾಗಿದ್ದಾನೆ. ಯೋಹಾನ ಬರೆದಂತ ಸುವಾರ್ತೆಯಲ್ಲಿ 20ನೇ ಅಧ್ಯಾಯದಲ್ಲಿ ಅದೇ ಮಾತುಗಳನ್ನ ಹೇಳುವಂತವನಾಗಿದ್ದಾನೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು. ಕೊನೆಯ ಪ್ರವಾದನೆಯ ಕಾಲವು ನೆರವೇರುವಾಗ ದೇವರ ಮಕ್ಕಳಿಗೆ ಒದಗಿ ಬರುವಂತ ಸಂಕಟವನ್ನ ದೇವರು ಇಲ್ಲಿ ಪ್ರಸ್ತಾಪಿಸುತ್ತಾರೆ. ನೀವು ಅಳುತ್ತಾ ಗೋಳಾಡ್ತಾ ಇರ್ತೀರಿ. ಇಂಥ ಪರಿಸ್ಥಿತಿಯಿಂದ ನಮಗೆ ಯಾವಾಗ ಬಿಡುಗಡೆ ಸಿಗ್ತದೆ, ಮುಂದೆ ನಮ್ಮ ಗತಿ ಏನು, ನಮ್ಮ ಪರಿಸ್ಥಿತಿಗಳು ಏನು ಎಂಬುದಾಗಿ ನಾವು ಕಂಗಾಲಾಗಿರುವಂತ ಪರಿಸ್ಥಿತಿಯನ್ನ ನಮ್ಮ ಗಮನಕ್ಕೆ ತರ್ತದೆ. ಮತ್ತಿದು ದೇವರ ಪ್ರವಾದನೆಯಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ಮಕ್ಕಳ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ.
ಅದು ಯಾವಾಗ ಈ ಒಂದು ಪರಿಸ್ಥಿತಿಗಳನ್ನ ನಾವು ಎದುರಿಸ್ತೇವೆ ಅಂತ ಹೇಳುವಾಗ ಪ್ರಕಟಣೆಗಾರರು 13ನೇ ಅಧ್ಯಾಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ತಿಳಿದುಕೊಳ್ಳಲು ಸಹಾಯ ಮಾಡುವಂತದ್ದಾಗಿ 13ನೇ ಅಧ್ಯಾಯದಲ್ಲಿ 16ನೇ ವಚನದಿಂದ ಕೆಲವೊಂದು ವಚನಗಳನ್ನ ಗಮನಿಸುವಾಗ ಪ್ರವಾದನೆಗಳು ನೆರವೇರುವಂತ ಸಮಯದಲ್ಲಿ ದೇವ ಜನರ ಪರಿಸ್ಥಿತಿ ಹೇಗಿರ್ತದೆ ಎಂಬುದನ್ನ ಇಲ್ಲಿ ನಮಗೆ ತಿಳಿಸುವಂತದ್ದಾಗಿದ್ದಾನೆ. ಆ ಎರಡನೆಯ ಮೃಗವು ದೊಡ್ಡವರು, ಚಿಕ್ಕವರು, ಐಶ್ವರ್ಯವಂತರು, ಬಡವರು, ಸ್ವತಂತ್ರರು, ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ. ದೇವರ ವಿರೋಧಿಯಾಗಿರ್ತಕ್ಕಂಥ ಸೈತಾನನು ಈ ಭೂಮಿ ಮೇಲೆ ಪ್ರಪಂಚದ ಎಲ್ಲ ಅಧಿಕಾರವನ್ನ ತನ್ನ ಅಧೀನಕ್ಕೆ ತೆಗೆದುಕೊಂಡು ಕೊನೆಯ ದೇವರ ಯೋಜನೆ, ದೇವರ ಪ್ರವಾದನೆ ನೆರವೇರುವಂತ ಸಮಯ ಬಂದಾಗ ದೇವರ ಮುದ್ರೆಯನ್ನ ಹೊಂದಿರುವಂತ ದೇವ ಜನರಿಗೆ ಅಂತ ಇಕ್ಕಟ್ಟಿನ ಕಾಲಗಳನ್ನ ಬರಮಾಡುವಂತವನಾಗಿದ್ದಾನೆ. ಅಂತ ಸಮಯಗಳನ್ನ ದೇವರ ಸತ್ಯಕ್ಕಾಗಿ ನಿಲ್ಲುವಂತ ದೇವರ ಮಕ್ಕಳು ಎದುರಿಸಬೇಕಾಗ್ತದೆ. ಅದು ಯಾವುದಂತಂದ್ರೆ ಸಬ್ಬತ್ತು ದಿನದ ಆರಾಧನೆಯ ಕುರಿತಾಗಿ ಈ ಲೋಕವೇ ಒಂದು ಕಡೆ ನಿಂತುಕೊಳ್ಳುತ್ತದೆ. ದೇವರ ಪರಿಶುದ್ಧವಾದ ಸಬ್ಬತ್ತಿನವನ್ನು ಕೈಕೊಂಡು ದೇವರ ಪರಿಶುದ್ಧವಾದ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಿರುವ ದೇವರ ಜನರು ಇನ್ನೊಂದು ಕಡೆ ನಿಂತುಕೊಳ್ಳುವಂತವರಾಗಿದ್ದಾರೆ. ಇದು ಮಹಾ ಹೋರಾಟದ ಸಮಯ. ಈ ಸಮಯದಲ್ಲಿ ತಾನೇ ಸೈತಾನನು ಇಂತಹ ಘೋರವಾದಂತಹ ಸಂಕಟಕ್ಕೆ ದೇವ ಜನರನ್ನ ಗುರಿ ಮಾಡುವಂತವನಾಗಿರ್ತಾನೆ. ಒಂದು ಕಾಲ ಬರ್ತದೆ, ಆ ಸಮಯದಲ್ಲಿ ಸತ್ಯಕ್ಕಾಗಿ ನಿಲ್ಲುವಂತಹ ದೇವ ಜನರಿಗೆ ಉಣ್ಣುವುದಕ್ಕೂ ಕುಡುವುದಕ್ಕೂ ಹೊದ್ದುಕೊಳ್ಳುವುದಕ್ಕೂ ಯಾರು ಏನು ಕೊಡದ ರೀತಿಯಲ್ಲಿ ಎಲ್ಲೂ ನಮಗೆ ಸಿಗದ ರೀತಿಯಲ್ಲಿ ಸೈತಾನನು ಮಾಡಿಬಿಡುವಂತವನಾಗಿದ್ದಾನೆ. ಇದು ಕೊನೆಯ ಕಾಲದಲ್ಲಿ ದೇವರ ಮಕ್ಕಳು ಅನುಭವಿಸಬೇಕಾಗಿರುವಂತ ಘೋರವಾದಂತ ಸಂಕಟದ ಸಮಯ. ದೇವರು ಯಾಕೆ ಈ ವಿಷಯಗಳನ್ನ ಮುಂಚಿತವಾಗಿ ದೇವರ ಮಕ್ಕಳಿಗೆ ಪ್ರವಾದನೆ ಮುಖಾಂತರವಾಗಿ ಬಿಡಿಸಿ ಹೇಳುತ್ತಾನೆ ಎಂಬುದಾಗಿ ನಾವು ನೋಡುವಾಗ ಆ ಸಮಯದಲ್ಲಿ ದೇವರನ್ನ ನಾವು ಪ್ರಶ್ನೆ ಮಾಡಬಾರದು. ಅದು ನಡೆಯುವುದಕ್ಕಿಂತ ಮುಂಚಿತವಾಗಿಯೇ ಆ ಪ್ರಶ್ನೆಗಳಿಗೆ ಉತ್ತರ ನಮ್ಗೆ ಸಿದ್ಧವಾಗಿರಬೇಕು. ಆ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಗೊತ್ತಿರಬೇಕು. ಗೊತ್ತಿದ್ದಾಗ ಮಾತ್ರ ನಾವು ಧೈರ್ಯದಿಂದ ಆ ಪರೀಕ್ಷೆಯನ್ನು ಎದುರಿಸ್ತೇವೆ ಮತ್ತು ಎದುರಿಸಲು ಶಕ್ತರಾಗ್ತೇವೆ. ಮತ್ತು ಆ ಸಮಯ ಬಂದಾಗ ಕೇವಲ ಅದನ್ನು ಎದುರಿಸುವುದು ಮಾತ್ರವೇ ಅಲ್ಲದೆ ನಮ್ಮ ಹೃದಯದಲ್ಲಿ ಯಾವ ಕಳವಳವು, ಸಂಶಯವು, ಚಿಂತೆಯು, ದುಃಖವು, ನೋವು, ಭಾರಗಳು ಇಲ್ಲದೆ ಆ ಪರಿಸ್ಥಿತಿಗಳನ್ನ ಸಂತೋಷಕರವಾಗಿ ಸ್ವೀಕಾರ ಮಾಡ್ತೇವೆ. ಮತ್ತು ಆ ಪರಿಸ್ಥಿತಿಗಳನ್ನ ಬಿಡುಗಡೆ ಹೊಂದುವಾಗ ಸಿಗುವಂತ ಆನಂದದ ಮೇಲೆ ಭರವಸೆ, ನಿರೀಕ್ಷೆ ಇಟ್ಟವರಾಗಿ ಆ ನೋವುಗಳನ್ನ ಸಹಿಸಿಕೊಳ್ಳುತ್ತೇವೆ. ಹೆರಿಗೆಯ ಸಮಯ ಎಂಬುದಾಗಿ ನೋಡುತ್ತೇವೆ. ಆ ಹೆರಿಗೆಯ ಸಮಯ ಬರುವ ತನಕ ಆ ನೋವುಗಳ ಬಗ್ಗೆ ಯಾವುದೇ ಅರಿವು ಒಬ್ಬ ತಾಯಿಗೆ ಇರುವುದಿಲ್ಲ. ಆದ್ರೆ ಆಕೆ ಜೀವಮಾನದಲ್ಲಿ ಕನಸುಗಳು ಮಾತ್ರ ಇರ್ತವೆ. ಕನಸು ಏನೆಂಬುದಾಗಿ ಹೇಳುವಾಗ ದೇವರು ತನಗೆ ಕೊಡುವಂತ ಮುದ್ದಾದಂತ ಮಗು ಹೇಗಿರ್ತದೆ, ಹೀಗಿರ್ತದೆ, ಹಾಗಿರ್ತದೆ, ಆ ಮಗುವನ್ನ ನಾನು ಹೀಗೆ ಬೆಳೆಸ್ತೇನೆ, ಹಾಗೆ ಬೆಳೆಸ್ತೇನೆ, ಆತನ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ಹೀಗೆಲ್ಲ ನಡೆದುಕೊಳ್ತೇವೆ. ಹೀಗೆ ಅನೇಕ ವಿಧವಾದಂತ ಕನಸುಗಳನ್ನ ಕಂಡು ಆನಂದದಿಂದ ಆ ಸಮಯ ಬರುವ ತನಕ ಆ ಘಟನೆಗಳನ್ನ ಅನುಭವಿಸ್ತಾ ಇರ್ತಾರೆ. ಆದ್ರೆ ಆ ಸಮಯ ಬರುವಾಗ ಅದು ಭಯಂಕರವಾದಂತಹ ನೋವಾಗಿರ್ತದೆ. ಆಕೆ ಜೀವಮಾನದಲ್ಲಿ ಎಂದು ಸಹಿಸಿ ಅನುಭವಿಸಲಾರದಂತ ಸಮಯವಾಗಿರ್ತದೆ. ಆ ನೋವನ್ನ ಆಕೆ ಎದುರಿಸ್ತಾಳೆ. ಆದ್ರೆ ಆಕೆಗೆ ಅಲ್ಲಿರ್ತಕ್ಕಂತ ನೋವಿಗಿಂತ ಮುಂದೆ ಬರುವಂತ ಆ ಕನಸುಗಳು ನಿಜವಾಗುವಂತ ಸಮಯಕ್ಕಾಗಿ ಆ ನೋವುಗಳನ್ನ ಅನುಭವಿಸುತ್ತಾ ತೀರಿಸ್ತಾರೆ. ಆದ್ರೆ ಪ್ರಸವ ಕಾಲ ಬಂದಾಗ ಆ ನೋವುಗಳು ಕೆಲವು ಕಾಲ ಆ ತಾಯಿಯನ್ನ ಬಾಧಿಸಿದರೂ
ಅದು ಶಾಶ್ವತವಾಗಿ ಆಕೆಯನ್ನ ಬಾಧಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರಸವ ಆದ ಮೇಲೆ ಆಕೆಯ ಈ ಘೋರ ಸಂಕಟ ಕಳೆದು ಹೋಗಿ ಆಕೆ ಕನಸು ಕಂಡಂತ ಕನಸು ನಿಜವಾಗಿರುವುದನ್ನು ನೋಡಿ ಸಂತೋಷವಾದ. ಅದನ್ನೇ ತಾನೇ ಕೀರ್ತನೆಗಾರನು ಮಾಡ್ತಿದ್ದಾನೆ. ನಾವು ಸೆರೆಯಲ್ಲಿದ್ದಾಗ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರುತ್ತಿದ್ದೆವು. ನಮ್ಮ ಕನಸು ನನಸಾಗುವಂತ ಕಾಲ ಬರುತ್ತದೆ. ಆದರೆ ಈ ಮಧ್ಯದಲ್ಲಿ ಪ್ರಸವ ವೇದನೆಯನ್ನ ದೇವರ ಮಕ್ಕಳು ಅನುಭವಿಸಲೇಬೇಕಾಗ್ತದೆ. ನಾನು ಈ ಸತ್ಯವನ್ನ ಗ್ರಹಿಸಿಕೊಳ್ಳಲು ಪ್ರಯಾಸ ಪಟ್ಟಾಗ ಇದು ಕೇವಲ ಆ ದಿನಗಳಲ್ಲಿ ಬರುವಂತ ಆ ದಿನಗಳಲ್ಲಿ ಇರ್ತಕ್ಕಂಥ ದೇವ ಜನರಿಗೆ ಮಾತ್ರ ಈ ಪ್ರಯಾಸವು ಇಂಥ ಸಂಕಟವು ಇರುತ್ತದೋ? ಈ ಭೂಮಿ ಮೇಲೆ ಸತ್ಯಕ್ಕಾಗಿ ಎಲ್ಲಾ ಕಾಲದಲ್ಲಿ ಹೋರಾಟ ಮಾಡುತ್ತಿರುವಂತ ದೇವ ಜನರಿಗೆ ಅಂತ ಸಂಕಟಗಳು ಇರುವುದಿಲ್ಲವೋ ಎಂಬುದಾಗಿ ನಾವು ನೋಡುವಾಗ, ಆ ಕಾಲ ಬರುವ ತನಕ ನಾವು ಕಾಯಬೇಕಾಗಿಲ್ಲ. ಆದರೆ ಈ ಭೂಮಿ ಮೇಲೆ ಸತ್ಯಕ್ಕಾಗಿ ಹೋರಾಟ ಮಾಡುವಾಗ, ನಿಲ್ಲುವಾಗ, ಯಾವ ಸತ್ಯಕ್ಕಾಗಿ ನಾವು ಅವರು ಹೋರಾಟ ಮಾಡಿ ಆ ಸಮಯದಲ್ಲಿ ಆ ಬೇನೆಯನ್ನ ಅನುಭವಿಸುತ್ತಾರೋ, ಅದೇ ಸತ್ಯಕ್ಕಾಗಿ ಈ ಭೂಮಿ ಮೇಲೆ ಎಲ್ಲಾ ಕಾಲಕ್ಕೂ ದೇವರ ಮಕ್ಕಳು ನಿರಂತರವಾಗಿ ಹೋರಾಟ ಮಾಡಿ ಅಸತ್ಯವನ್ನ ಕಾಪಾಡಿಕೊಂಡು ಬರಬೇಕಾಗಿದೆ. ಸಬ್ಬತ್ತಿನದ ಆರಾಧನೆಗೆ ಯಾರು ಪ್ರಾಮುಖ್ಯತೆಯನ್ನು ಕೊಟ್ಟು ದೇವರಿಗೆ ಭಯಭಕ್ತಿಯುಳ್ಳವರಾಗಿ ದೇವರ 10 ಆಜ್ಞೆಗಳನ್ನ ಉಳಿದ 6 ದಿನಗಳಲ್ಲಿ ಕೈಕೊಂಡು ನಡೆಯಲು ಪ್ರಯಾಸ ಪಡುತ್ತಾ ಅತ್ಯಾಸಕ್ತಿಯಿಂದ ಕಾಳಜಿಯಿಂದ ಬದುಕುತ್ತಾರೋ ಅವರ ಜೀವಿತದಲ್ಲಿಯೂ ಸಹ ಇಂಥ ಘಟನೆಗಳು ಬಂದು ಹೋಗುವಂತ. ಯೇಸು ಕ್ರಿಸ್ತನು ಒಂದು ದಿನದಲ್ಲಿ ಶಿಲುಬೆಯ ಮರಣದ ಯಾತನೆಯನ್ನ ಅನುಭವಿಸಿದರು. ಆದರೆ ಕ್ರಿಸ್ತನಿಗಾಗಿ ಬದುಕುವಂತ ದೇವರ ಮಕ್ಕಳು ದಿನಾಲು ಆ ಮರಣ ವೇದನೆಯನ್ನ ಅನುಭವಿಸಿ ಜೀವಿಸುವಂತವರಾಗ್ತಾರೆ. ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯನ್ನ ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ದೇವರಿಗೆ ಮೆಚ್ಚುಗೆಯಾಗಿ ಸಲ್ಲಿಸಲು ಪ್ರಯಾಸ ಪಡುವಂತ ಪ್ರತಿಯೊಬ್ಬ ದೇವರ ಮಕ್ಕಳು ಆ ದಿನದ ಅಂತ ಒಂದು ಪ್ರಸವ ವೇದನೆಗಳನ್ನ ಪ್ರತಿ ದಿನದಲ್ಲಿಯೂ ಅನುಭವಿಸುವ ಹಾಗೆ ಸೈತಾನನು ಮಾಡುವಂತವರಾಗಿದ್ದಾರೆ. ಅಲ್ಲಿ ಬರುವಂತಹ ಘೋರ ಸಂಕಟವು ಅದು ಬೇರೆ ರೀತಿಯಲ್ಲಿದ್ರೆ, ಇಲ್ಲಿ ಅನುಭವಿಸುವಂತ ಘೋರ ಸಂಕಟಗಳು ನಾನಾ ವಿಧವಾಗಿರ್ತವೆ. ಇವುಗಳೆಲ್ಲವನ್ನ ದಾಟಿ ದೇವರ ಮಕ್ಕಳು ದೇವರ ಸತ್ಯವನ್ನ ಎತ್ತಿ ಹಿಡಿಯಬೇಕಾಗಿದೆ. ದೇವರ ಮೇಲಿನ ನಂಬಿಕೆಯನ್ನ ಕಾಪಾಡಿಕೊಳ್ಳಬೇಕಾಗಿದೆ. ಜೀವವಿರುವ ತನಕ ದೇವರಿಗೆ ನಂಬಿಕಸ್ಥರಾಗಿ ಜೀವಿಸಬೇಕಾಗಿದೆ. ದೇವರ ವಾಕ್ಯವನ್ನ ಅರಿತಂತ ದೇವರ ಮಕ್ಕಳು ಈ ಎಲ್ಲಾ ಶೋಧನೆಗಳನ್ನ ಎದುರಿಸಿ ಜಯಿಸಿ ಈ ಭೂಮಿ ಮೇಲೆ ದೇವರು ನಮಗೆ ಕೊಟ್ಟಂತ ಮಹಾ ನಿರೀಕ್ಷೆಯಿಂದಲೇ ಈ ಭೂಯಾತ್ರೆಯನ್ನ ಮುಗಿಸಬೇಕಾಗ್ತದೆ. ಆದರೆ ಅದಕ್ಕೆ ಸಿಗಬೇಕಾದಂತ ಪ್ರತಿಫಲವನ್ನ ದೇವರು ಅಂತ್ಯದಲ್ಲಿ ಎಲ್ಲರಿಗೂ ಒಟ್ಟಾಗಿ ಸೇರಿಸಿ ಎಲ್ಲಾ ಕಾಲದಲ್ಲೂ ತನ್ನ ಸತ್ಯಕ್ಕಾಗಿ ಹಂಬಲಿಸಿ ಹೋರಾಟ ಮಾಡಿದಂತ ಶ್ರೇಷ್ಠವಾದಂತ ತನ್ನ ಮಕ್ಕಳಿಗೆ ಕೊನೆಯಲ್ಲಿ ಒಂದೇ ಸಾರಿ ಆ ಸಮಯದಲ್ಲಿ ಸಿಗಬೇಕಾದಂತ ದೇವರ ಶಾಂತಿಯನ್ನ ನಮಗೆ ಕೊಡುವಂತನಾಗಿದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೋಹಾನ್ ಬರುವಂತ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ಯೇಸು ಸ್ವಾಮಿ ನಮಗೆ ತಿಳಿಸುವಂತ 14ನೇ ಅಧ್ಯಾಯದಲ್ಲಿ ಶಾಂತಿಯನ್ನು ನಿಮಗೆ 27ನೇ ವಚನ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ನಾನು ಹೋಗಿ ತಿರುಗಿ ನಿಮ್ಮ ಬಳಿಗೆ ಬರುತ್ತೇನೆಂದು ನಿಮಗೆ ಹೇಳಿದ್ದನ್ನು ಕೇಳಿದ್ದೀರಿ. ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನಾನು ತಂದೆಯ ಬಳಿಗೆ ಹೋಗುವ ವಿಷಯದಲ್ಲಿ ಸಂತೋಷ ಪಡುತ್ತಿದ್ದೀರಿ. ಯಾಕೆಂದರೆ ತಂದೆಯು ನನಗಿಂತ ದೊಡ್ಡವನು. ಅದೆಲ್ಲ ನಡೆಯುವಾಗ ನೀವು ನನ್ನನ್ನು ನಂಬುವಂತೆ ಅದು ನಡೆಯುವುದಕ್ಕಿಂತ ಮುಂಚೆಯೇ ಈಗ ನಿಮಗೆ ಹೇಳಿದ್ದೇನೆ. ಮುಂದಾಗುವಂತಹ ಪರಿಸ್ಥಿತಿಗಳನ್ನ ತನ್ನನ್ನ ಪ್ರೀತಿಸುವಂತ ತನ್ನ ಜನರಿಗೆ ಮೊದಲೇ ತಿಳಿಸುವಂತವನಾಗಿದ್ದಾನೆ. ಆತನ ವಾಕ್ಯಗಳು ಕ್ರಿಸ್ತನು ಮುಂದೆ ನಡೆಸುವಂತಹ ಪ್ರತಿಯೊಂದು
ದೇವರ ನಡೆಸುವಿಕೆಯನ್ನ ದೇವರ ಮಕ್ಕಳ ಜೀವಿತದಲ್ಲಿ ತಿಳಿಸುತ್ತಾ ನಮ್ಮನ್ನ ದೇವರ ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗುವಂತದ್ದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರು ನಮಗೆ ಕೊಡುವಂತ ಶಾಂತಿ ಅದನ್ನ ಯಾರು ಕಸ್ಕೊಳ್ಳಕ್ಕಾಗುದಿಲ್ಲ. ಅದು ನಮ್ಮಿಂದ ಎಂದು ಅಗಲುವುದಿಲ್ಲ. ಶಾಶ್ವತವಾದಂತಹ ಸಮಾಧಾನವನ್ನ ತನ್ನ ಮಕ್ಕಳಿಗೆ ಕೊಡುವಂತದ್ದಾಗಿದ್ದಾರೆ. ಆ ದಿನ ಬರ್ತದೆ. ಆ ಸಮಯದಲ್ಲಿ ತಾನೇ ಹಾಡುತ್ತಾ ಬಿತ್ತುವವನು, ಅಳುತ್ತಾ ಬಿತ್ತುವವನು ಹಾಡುತ್ತಾ ಕೊಯ್ಯುವಂತ ಕಾಲ. ಯೇಸು ಸ್ವಾಮಿ ಹೇಳ್ತಾನೆ, ನಿಮಗೆ ಲೋಕವು ನೀವು ದುಃಖದಲ್ಲಿರುವಾಗ ಸಂತೋಷ ಪಡುತ್ತದೆ, ಆದರೆ ನೀವು ಸಂತೋಷ ಪಡುವಂತ ಕಾಲ ಬರುವಾಗ ಲೋಕವು ದುಃಖಿಸುತ್ತದೆ. ಅದು ಈ ಹೋರಾಟ ಮುಗಿದ ಮೇಲೆ ನಡೆಯುವಂತ ಕಾರ್ಯ. ಆದ್ರೆ ಅದಕ್ಕೆ ಮೊದಲು ಈ ಹೋರಾಟ ನಡೆಯುವಂತದ್ದಾಗಿದೆ. ಒಂದೊಂದು ದಿವಸ ನಾವಿರ್ತೀವೋ ಇಲ್ಲೋ, ಆದ್ರೆ ದೇವರ ಆಜ್ಞೆಗಳಿಗಾಗಿ ಸತ್ಯಕ್ಕಾಗಿ ನಿಲ್ಲುವಂತ ದೇವರ ಮಕ್ಕಳು ಆ ಪರಿಸ್ಥಿತಿಯನ್ನ, ನಮಗಿಂತ ಇನ್ನೂ ಭಯಂಕರವಾದ ಪರಿಸ್ಥಿತಿಯನ್ನ ಎದುರಿಸಿ ನಿಲ್ಲಬೇಕಾಗಿ, ಕ್ರಯ ವಿಕ್ರಯಗಳನ್ನ ಮಾಡದಂತೆ, ಅನ್ನ ನೀರು ಸಿಗಲಾರದಂತ ಪರಿಸ್ಥಿತಿಗಳಿಗೆ ದೇವರ ಜನರನ್ನ ಸೈತಾನನು ತಳ್ಳಿಬಿಡ್ತಾನೆ. ಅಂತ ಸಮಯದಲ್ಲಿ ತಾನೇ ದೇವರ ಮಕ್ಕಳು ಸ್ವಾಮಿಗೆ ನಿಷ್ಠೆಯಿಂದ ನಿಲ್ಲಬೇಕಾಗ್ತದೆ. ನಂಬಿಕೆಗೆ, ಸತ್ಯಕ್ಕೆ ಸ್ಥಿರವಾದ ಬಂಡೆಯಂತೆ ಜೀವಿಸಬೇಕಾಗಿದೆ. ಆ ಪರಿಸ್ಥಿತಿಗಳನ್ನ ಎದುರಿಸಿ ಜಯಿಸಬೇಕಾಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಶ್ರೇಷ್ಠವಾದಂತ ದೃಢವಾದಂತ ನಂಬಿಕೆಯ ಜೀವಿತ. ಆ ಜೀವಿತವನ್ನೇ ತಾನೇ ಈ ಭೂಮಿ ಮೇಲೆ ದೇವರ ಮಕ್ಕಳು ಈಗಲೇ ಪಡೆದುಕೊಳ್ಳಬೇಕಾಗಿದೆ. ಅದಕ್ಕೆ ಸ್ವಾಮಿ ಮುಂದೆ ನಡೆಯುವುದನ್ನ ಈಗಲೇ ನಮಗೆ ತಿಳಿಸ್ತಾರೆ. ಒಂದ್ ವೇಳೆ ಆ ಪರಿಸ್ಥಿತಿಗಳು ನಾವಿರುವಂತ ಸಮಯದಲ್ಲೂ ಬರಬಹುದು, ಆ ಪರಿಸ್ಥಿತಿಗಳನ್ನ ನಾವು ಎದುರಿಸಬೇಕಾದಂತ ಸ್ಥಿತಿಗಳು ಬರಬಹುದು, ಅಥವಾ ಮುಂದಿನ ಸಂತತಿಗೆ ಬರಬಹುದು. ನಾವು ಅನುಭವಿಸುತ್ತಿರುವಂತ ಈ ಅನುಭವದಲ್ಲಿ, ನಮ್ಮ ಜಯದಲ್ಲಿ ನಾವು ಪಡೆದಂತ ಸಂತೋಷವನ್ನ ಅವರು ಮುಂದಿನವರು ಸಹ ಪಡೀಲಿಕ್ಕಾಗುವಂತೆ ನಮಗಿರುವಂತಹ ನಿರೀಕ್ಷೆಗಳು ಅವರ ಜೀವಿತದಲ್ಲೂ ನಿರೀಕ್ಷೆಗಳಾಗಿ ದೇವರಿಗೆ ಕೊನೆಯ ಕಾಲದಲ್ಲಿ ದೇವರ ಮಕ್ಕಳಾಗಿ ಶ್ರೇಷ್ಠವಾದ ಹೋರಾಟವನ್ನ ಮಾಡಿ ನಂಬಿಕೆಯನ್ನ ಕಾಪಾಡಿಕೊಳ್ಳುವುದಕ್ಕೋಸ್ಕರ ಈ ಕೊನೆಯ ಕಾಲದ ಹೋರಾಟದಲ್ಲಿ ನಾವು ಕೂಡ ಭಾಗಿಗಳಾಗಿದ್ದೇವೆ. ಆ ಪ್ರಯತ್ನಗಳಲ್ಲಿ, ಆ ಪ್ರಯಾಸಗಳಲ್ಲಿ ಸೇರಿದೆ. ನಮ್ಮ ಜೀವಿತಗಳಲ್ಲೂ ಸಹ ಹಿಂದೆ ನಡೆದಂತ ಘಟನೆಗಳು, ಮುಂದೆ ನಡೆಯುವಂತ ಘಟನೆಗಳು ಈಗಲೇ ಬಂದು ಹೋಗುವಂತವುಗಳಾಗಿವೆ. ಆದ್ರೆ ಅದು ಬೇರೆ ವಿಧವಾಗಿ ಬರ್ತದೆ. ಕಷ್ಟ, ಸಂಕಟ, ಶೋಧನೆ, ಸಮಸ್ಯೆ, ನಿಂದೆ, ತಾಪತ್ರಾಯಗಳು ದೇವರ ಮಕ್ಕಳ ಜೀವಿತದಲ್ಲಿ ಸುತ್ತುಕೊಳ್ಳುತ್ತದೆ. ನಮಗೇನಾಯ್ತು ಎಂಬತಕ್ಕಂಥದ್ದು ಒಂದು ದೊಡ್ಡ ನೋವು ನಮ್ಮ ಜೀವಿತದಲ್ಲಿ ಬಾಧಿಸುವಂತ ಸಂಗತಿಗಳನ್ನ ಸಹಿತ ನಮಗೆ ತಂದ. ಆದ್ರೆ ದೇವರು ಆ ದಿನದಲ್ಲಿ ಬಿಡುಗಡೆ ಕೊಡುವ ಹಾಗೆ ಈ ದಿನದಲ್ಲಿಯೂ ನಮಗೆ ಬಿಡುಗಡೆಗಳನ್ನ ಕೊಟ್ಟು ನಮ್ಮನ್ನ ಕಾಪಾಡುವಂತನಾಗಿದ್ದ. ನಮ್ಮ ಜೀವಿತಕ್ಕೆ ಬೇಕಾದಂತ ಶಾಂತಿಯನ್ನ, ಸಮಾಧಾನ, ಧೈರ್ಯವನ್ನ, ಬಲವನ್ನು ಕೊಟ್ಟು ನಮ್ಮನ್ನು ಆಧರಿಸಿ ಪರಾಮರಿಸಿ ನಡೆಸುವಂತವನಾಗಿದ್ದಾನೆ. ಪ್ರತಿ ಕ್ಷಣದಲ್ಲಿ ನಾವು ಅನುಭವಿಸುವಂತ ನೋವುಗಳಿಂದ ನಮ್ಮನ್ನ ಕ್ಷಣ ಮಾತ್ರದಲ್ಲಿ ಬಿಡುಗಡೆ ಮಾಡಿ ಮತ್ತೆ ಸಮಾಧಾನದಲ್ಲಿ ಆತನು ಸೇರಿಸುವಂತನಾಗಿದ್ದಾನೆ. ಪ್ರತಿನಿತ್ಯವೂ ಶಿಲುಬೆಗೆ ಹಾಕಲ್ಪಡ್ತೇವೆ, ಪ್ರತಿನಿತ್ಯವೂ ಪುನರುತ್ಥಾನವನ್ನು ಹೊಂದುತ್ತೇವೆ. ಇದು ಸದ್ಯದಲ್ಲಿ ಕ್ರೈಸ್ತರಾಗಿ ಸತ್ಯಕ್ಕಾಗಿ ಹೋರಾಟ ಮಾಡುತ್ತಿರುವ ದೇವರ ಭಕ್ತರ ಜೀವಿತವಾಗಿದೆ. ಅದೇನೇ ಆಗಲಿ, ಹಿಂದಿನ ಕಾಲದಲ್ಲಿ ಆಗಲಿ, ಇವತ್ತೇ ಆಗಲಿ, ನಾಳೆ ಆಗಲಿ, ದೇವ ಜನರಿಗೆ ಈ ಲೋಕದಲ್ಲಿ ದುಃಖವು, ಸಂಕಟವು, ಸಮಸ್ಯೆಗಳು ಇರುವುದು ಸತ್ಯ. ಇವುಗಳನ್ನ ದಾಟಬೇಕಾದದ್ದು ಅಷ್ಟೇ ಸತ್ಯ. ಇವುಗಳನ್ನ ದಾಟದ ಮೇಲೆ ಸಿಗುವಂತ ಸಂತೋಷವು ಕೂಡ ಅಷ್ಟೇ ಸತ್ಯ. ಆದರೆ ಇವೆಲ್ಲವನ್ನ ದಾಟಿದ ಮೇಲೆ ಸಿಗುವಂತ ಸಂತೋಷಕ್ಕಾಗಿ, ಆ ಸಂತೋಷವನ್ನ ಪಡೆದುಕೊಳ್ಳುವಂತ ಜನರು ಆ ದಿನದಲ್ಲಿ ಧನ್ಯರಾಗಿರುವಂತವರು. ಆ ಧನ್ಯತೆಯಲ್ಲಿ ತಾನೇ ನಾವು ಸೇರಬೇಕಾಗಿ. ಅದಕ್ಕಾಗಿಯೇ ತಾನೇ ಸ್ವಾಮಿ ನಮ್ಮನ್ನ ಈ ಎಲ್ಲ ತನ್ನ ವಾಕ್ಯದ ಬಲದಿಂದ ನಮ್ಮನ್ನ ಆಧರಿಸುತ್ತಾ, ಪರಾಮರಿಸುತ್ತಾ ದಿನನಿತ್ಯವೂ ನಮ್ಮನ್ನ ನಡೆಸುವಂತದ್ದಾಗಿರ್ತಾರೆ. ಇದು ಈಗ ನಮ್ಮ ಅನುಭವವಾಗಿದ್ದರೂ ಅಂದು ಸಿಗುವಂತ ಎಲ್ಲ ಸಂತೋಷದ ಅನುಭವಗಳನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತದೆ. ಆವಾಗ ಇಸ್ರಾಯೇಲರು ಹಾಡಿದಾಗೆ ನಾವು ಸಹ ಹಾಡುತ್ತಾ ದೇವರನ್ನ ಕೊಂಡಾಡುವಂತವರಾಗಿದ್ದೇವೆ.
ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಅವರ ಮುಖದಲ್ಲಿ ಸಂತೋಷ, ಸಂತೃಪ್ತಿ, ನೆಮ್ಮದಿ ತುಂಬಿದೆ. ಎಲ್ಲ ಚಿಂತೆ, ಭಯ, ದುಃಖ ಸಂಪೂರ್ಣವಾಗಿ ಮಾಯವಾಗಿತ್ತು. ಅದನ್ನ ಯೇಸು ಸ್ವಾಮಿ ತನ್ನ ಮಾತುಗಳಲ್ಲಿ ಹೀಗೆ ಹೇಳ್ತಾರೆ. ಆ ಕಷ್ಟಗಳು ಬಂದಾಗ, ಆ ಸಮಸ್ಯೆಗಳು ಬಂದಾಗ, ಆ ಹೆರಿಗೆಯ ಪ್ರಸವ ವೇದನೆ ಮುಗಿದ ಮೇಲೆ ಎಲ್ಲವೂ ನಿಮ್ಮ ತಿಳುವಳಿಕೆಗೆ ಬಂದಿರ್ತದೆ. ಆ ಸಮಯದಲ್ಲಿ ನೀವು ನನ್ನನ್ನ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ ಎಂದಾಗಿ ಎಲ್ಲಾ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಸಿಗುತ್ತೆ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಜೀವಿಸುತ್ತಿರುವಂತಹ ಈ ಪರಿಸ್ಥಿತಿಗಳಿಗೆ ಕಾರಣಗಳು ನಮಗೆ ಈಗಾಗಲೇ ಗೊತ್ತಾಗಿದೆ. ಮುಂದೆ ಎದುರಾಗುವಂತ ಪರಿಸ್ಥಿತಿಗಳಲ್ಲಿಯೂ ಸಹ ನಾವು ಯಾವ ಪ್ರಶ್ನೆ ಇಲ್ಲದೆ ಪ್ರಶ್ನಾತೀತವಾಗಿ ಬದುಕಲು ಬೇಕಾದಂತ ಉತ್ತರವನ್ನು ಸ್ವಾಮಿ ನಮಗೆ ಈಗಾಗಲೇ ಕೊಟ್ಟಿದ್ದಾನೆ. ಅದಕ್ಕಾಗಿ ನಮ್ಮ ಎದೆ, ನಮ್ಮ ಹೃದಯ ಬಂಡೆ ಗಲ್ಲಿನಂತೆ ಸ್ಥಿರವಾಗಿರಬೇಕಾಗಿದೆ. ಆವಾಗ ಮಾತ್ರ ನಾವು ದೇವರು ಕೊಡುವಂತ ನಿತ್ಯವಾದ ಶಾಂತಿಯನ್ನ ನಾವು ಪಡೆದುಕೊಳ್ತೇವೆ ಮತ್ತು ದೇವರು ಕೊಡುವಂತ ನಿತ್ಯವಾದಂತ ಸಂತೋಷದಲ್ಲಿ ನಾವು ಭಾಗಿಗಳಾಗ್ತೇವೆ. ಆಗ ನಮ್ಮಿಂದ ಆ ಸಂತೋಷವನ್ನು ಕಸ್ಕೊಳ್ಳೋದಕ್ಕೆ ಸೈತಾನನೇ ಆಗಲಿ ಬೇರೆ ಇನ್ನಾರಿಗೆ ಆಗ್ಲಿ ಸಾಧ್ಯವಿರುವುದಿಲ್ಲ. ಯಾಕಂತಂದ್ರೆ ಆ ಹೋರಾಟದಲ್ಲಿ ನಾವು ಶ್ರೇಷ್ಠವಾಗಿ ಹೋರಾಟವನ್ನು ಮಾಡಿ ಕಡೆ ಕಾಣಿಸಿರ್ತೇವೆ. ಇದು ತನ್ನನ್ನು ಪ್ರೀತಿಸುವಂತ ದೇವರ ಮಕ್ಕಳಿಗೆ ದೇವರು ಮಾಡಿರುವಂತ ವಾಗ್ದಾನವಾಗಿದೆ. ಮತ್ತು ಪ್ರವಾದನೆಗಳಲ್ಲಿ ದೇವರ ವಾಗ್ದಾನಗಳು ನೆರವೇರುವಾಗ ನಮ್ಮ ಹೆಗಲನ್ನ ಕೊಟ್ಟು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನಮ್ಮನ್ನು ಬಲಪಡಿಸುವಂತ ಆತನ ಪ್ರೀತಿಯ ಸಂದೇಶವಾಗಿದೆ. ಯಾವ ಕಾಲಕ್ಕೂ ದೇವರ ಮಕ್ಕಳು ದೇವರ ಯೋಜನೆಯಲ್ಲಿ ಪಾಲು ಹೊಂದುವಾಗ ನಾವು ಹಿಂದೆಗೆಯದೆ ಆತನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಬೇಕೆಂಬುದು ದೇವರ ಚಿತ್ತವಾಗಿದೆ. ಅದಕ್ಕಾಗಿ ಸ್ವಾಮಿ ಈ ಮಾತುಗಳನ್ನು ಹೇಳ್ತೇನೆ. ಹಾಗೆಯೇ ನಿಮಗೆ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ತೆಗೆಯುವುದಿಲ್ಲ. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ಯೇಸು ಸ್ವಾಮಿಯನ್ನು ನೋಡುವಾಗ ನಮ್ಮೆಲ್ಲಾ ಪ್ರಶ್ನೆಗಳಿಗೆ ದೇವರು ಈ ಭೂಮಿ ಮೇಲೆ ಉತ್ತರ ಕೊಟ್ಟಿದ್ದಾನೆ. ಇದನ್ನ ನಾವು ಕೊನೆಯವರೆಗೂ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ತಾ ಹೋಗ್ತೇವೆ. ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುವಾಗೆ ದೇವರು ಕಾರ್ಯ ಮಾಡ್ತಾರೆ. ಈ ಘಟನೆಗಳೆಲ್ಲ ನಡೆದು ಹೋದ ಮೇಲೆ ದೇವರ ಸನ್ನಿಧಾನದಲ್ಲಿ ದೇವರನ್ನ ಪ್ರಶ್ನೆ ಮಾಡುವುದಕ್ಕೆ, ನಮಗಾದಂತಹ ಪರಿಸ್ಥಿತಿಗಳಿಗೆ ದೇವರನ್ನ ಕೇಳುವುದಕ್ಕೆ ಯಾವ ಪ್ರಶ್ನೆಯೂ ಉಳಿದಿರುವುದಿಲ್ಲ. ಅದಕ್ಕೆಲ್ಲ ತಕ್ಕ ಉತ್ತರವನ್ನ ದೇವರು ಕೊಟ್ಟು ಸಂಪೂರ್ಣಗೊಳಿಸುತ್ತಾರೆ. ಅಂತ ಸುಸ್ಥಿತಿಗೆ ನಮ್ಮನ್ನ ನಡೆಸಲು ದೇವರು ಎಲ್ಲಾ ಕಾಲಕ್ಕೂ ನಮ್ಮ ಜೊತೆಯಲ್ಲಿ ನೆರಳಿನಂತೆ ನಿಂತು ನಮಗೋಸ್ಕರ ತಾನು ಕೂಡ ಹೋರಾಟವನ್ನ ಮಾಡಿ ನಮ್ಮ ಸಂಕಷ್ಟಗಳಲ್ಲಿ ಆತನು ಕೂಡ ಬಾಧೆಯನ್ನು ಅನುಭವಿಸಿ ಅಂತ ಉನ್ನತವಾದಂತ ಕೃಪೆಯ ಆಶೀರ್ವಾದಕ್ಕೆ, ನಿತ್ಯ ಜೀವದ ಬಾಧ್ಯತೆಗೆ ನಮ್ಮನ್ನ ನಡೆಸುತ್ತಾರೆ. ಈ ನಂಬಿಕೆ ವಿಶ್ವಾಸದಲ್ಲಿ ಮುಂದಿನ ದಿನಮಾನಗಳನ್ನ ಎದುರಿಸುವಾಗಿ, ಜಯಿಸುವಾಗಿ, ಮುಂದಿನ ಜೀವಿತದಲ್ಲಿ ದೇವರಿಗೆ ಮಹಿಮೆಕರವಾಗಿ ಜೀವಿಸುವ ಹಾಗೆ ದೇವರ ಆತ್ಮನು ನಮ್ಮೆಲ್ಲರ ಒಂದಿಗೆ ಇದ್ದು ದೇವರು ಮಾಡಿದ ವಾಗ್ದಾನಗಳು, ವರಗಳು ನಮ್ಮನ್ನು ಆವರಿಸಿಕೊಂಡು ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು ಎದುರಾದಾಗ ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನ ಜೀವಿಸಲು ಬೇಕಾದ ಬಲವನ್ನ ದೇವರ ಆತ್ಮನು ದೇವರ ಮಕ್ಕಳಿಗೆ ಅನುಗ್ರಹಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ಪ್ರವಾದನೆಗಳು ನೆರವೇರುವಂತ ಸಮಯ ಬಂದಿದೆ. ಕೊಂತೆ ಕಾಲದ ಘಟನೆಗಳನ್ನ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ಈ ಘಟನೆಗಳಿಗಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ನಾವು ಇಲ್ಲದಿದ್ದರೂ ನಮ್ಮ ಮಕ್ಕಳಿಗೆ ಆ ಘಟನೆಗಳಿಗೆ ಸಿದ್ಧ ಮಾಡುವಂತ ಕೆಲಸವನ್ನು ಮಾಡಬೇಕಾಗಿದೆ. ಹಾಗೆ ಮಾಡುವ ಹಾಗೆ ಮತ್ತು ಎಲ್ಲ ಸಂಕಟಗಳಿಂದ ಜನರನ್ನ ದೇವರು ಬಿಡಿಸಿ ತಾನು ವಾಗ್ದಾನ ಮಾಡ್ತಿರ್ತಕ್ಕಂಥ ನಿತ್ಯವಾದಂತ ಸಂತೋಷವನ್ನು, ನಿತ್ಯವಾದ ಜೀವವನ್ನು ತನ್ನ ಮಕ್ಕಳಿಗೆ ಬೇಗನೆ ದಯಪಾಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಮತ್ತು ಅಂತ ಸಂಕಷ್ಟದಲ್ಲಿ ತಂದೆಯಾದ ದೇವರನ್ನ ನಂಬಿರುವಂತ ಪ್ರತಿಯೊಬ್ಬ ವಿಶ್ವಾಸಿಯು ದೇವರಿಗೆ ಸಾಕ್ಷಿಯಾಗಿ ನಿಲ್ಲಲಿಕ್ಕೆ ಬೇಕಾದಂತ ಸಾಮರ್ಥ್ಯವನ್ನು ದೇವರು ದಯಪಾಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಹೇಗೆ ಸದ್ರಕ್, ಮೆಷಕ್, ಅಬೇದ್ನೆಗೋಗಳು ತಮ್ಮ ಜೀವದ ಹಂಗನ್ನ ತೊರೆದು ದೇವರ ಚಿತ್ತಕ್ಕೆ ವಿಧೇಯರಾಗಲು ನಿಷ್ಠೆಯಿಂದ ದೇವರ ಚಿತ್ತವನ್ನ ಅಂಗೀಕಾರ ಮಾಡಿಕೊಂಡು ದೇವರ ಮಹಿಮೆಗಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟರು, ಅದೇ ರೀತಿಯಲ್ಲಿ
ಒಂದೊಂದು ದಿವಸ ಸೈತಾನನ ಮಹಾಘೋರವಾದಂತ ಸಂಕಟಕ್ಕೆ ಸಿದ್ಧವಾಗಬೇಕಾಗಿರ್ತಕ್ಕಂಥ ದೇವ ಜನರಿಗಾಗಿ ಅಂತ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲೇಬೇಕಾದಂತ ಆತ್ಮನ ಬಲಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಅನುಭವಿಸುತ್ತಿರುವಂತ ಈ ಸಂಕಟಗಳು ಆ ದಿನದಲ್ಲಿ ಏನೂ ಅಲ್ಲ. ಅಂತ ಪರಿಸ್ಥಿತಿಗಳನ್ನ ಆ ಸಮಯಕ್ಕೆ ಜನರು ಎದುರಿಸಬೇಕಾಗ್ತದೆ. ಅದಕ್ಕಾಗಿ ಮುಂದೆ ನಮಗೆ ಈ ವಿಷಯಗಳನ್ನ ಕರ್ತನು ತಿಳಿಸಿರುವುದರಿಂದ ಆ ಸಮಯಕ್ಕೆ ಇರುವಂತ ದೇವಜನರಿಗಾಗಿ ನಾವು ಪ್ರಾರ್ಥಿಸಬೇಕಾಗ್ತದೆ. ಆ ಸಮಯವನ್ನ ಎದುರುಗೊಳ್ಳಲು ಸಿದ್ಧವಾಗುತ್ತಿರುವಂತ ಈಗಿನ ಜನರಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಮತ್ತು ಈಗ ಅಂತ ಹೋರಾಟವನ್ನು ಅನುಭವಿಸಿ ಬದುಕುತ್ತಿರುವಂತ ದೇವ ಜನರಿಗಾಗಿ ನಾವು ಪ್ರಾರ್ಥಿಸಬೇಕು. ಅದಕ್ಕಾಗಿ ಕರ್ತನ ಸೇವೆಯಲ್ಲಿ ದೇವರ ಸನ್ನಿಧಾನಕ್ಕೆ ಸಿದ್ಧವಾಗುತ್ತಿರುವ ದೇವ ಜನರ ಬಿಡುಗಡೆಗಾಗಿ ಅಂಗಲಾಚಿ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಯೂಲಿಯನ್ ಅಮ್ಮ ಅವರು ಇದ್ದಾರೆ. ಅವರು ಈ ಪ್ರಾರ್ಥನೆಯನ್ನು ಮಾಡಬೇಕಂತಾಗಿ ಕೇಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವೋತ್ತಮನು, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ಮುಂಜಾನೆಯಲ್ಲಿ ನೀನು ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕಾಗಿರುವುದಕ್ಕಾಗಿ ಸ್ತೋತ್ರ ರಾಜ. ಆ ದೀಪವನ್ನು ಕರ್ತನೆ ನಾವು ನಿರಂತರವಾಗಿ ಇಟ್ಟುಕೊಂಡು ನಿನ್ನ ವಾಕ್ಯದ ಬೆಳಕಲ್ಲಿ ನಡೆಯುವಂತೆ ಜ್ಞಾಪಕ ಪಟ್ಟಿಯಲ್ಲಿರಿಸಿದಿ ಸ್ವಾಮಿ. ಈವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿ ಎಲ್ಲ ಕೇಡು ಗಂಡಾಂತರ ಮರಣಕರವಾದ ವ್ಯಾಧಿ ಮರಣದಿಂದ ತಪ್ಪಿಸಿ ನಮ್ಮನ್ನು ಉದ್ದೇಶ ಪೂರ್ವಕವಾಗಿ ಇಟ್ಟಿದ್ದೀಯಲ್ಲಪ್ಪ, ನಿನಗೆ ಸ್ತೋತ್ರ ರಾಜ. ಸರ್ವಶಕ್ತನಾದ ದೇವರು, ನಿತ್ಯನಾದ ತಂದೆ ನೀನು, ಸಮಾಧಾನದ ಪ್ರಭುವಾದ ಯೇಸುವೆ, ನಿಮ್ಮ ಪರಿಶುದ್ಧತ್ವಕ್ಕಾಗಿ ಸ್ತೋತ್ರ ಸ್ವಾಮಿ. ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರ್ರಿ ಅಂತ ಹೇಳಿದಾತನು, ನಿನ್ನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿದಾತನು, ನಮಗಾಗಿ ಕರ್ತನೆ ರಕ್ತ ಸುರಿಸಿ ನಮ್ಮನ್ನು ಕೊಂಡುಕೊಂಡಿರುವ ಆತನು ನೀನು ಸ್ವಾಮಿ. ಹೌದು ಕರ್ತನೆ, ನಿನ್ನ ವಾಕ್ಯದ ಬಲದಿಂದ ನಾವು ಜೀವಿಸುವಂತೆ ಕರ್ತನೆ ನೀನು ಮಾಡಿದಿ, ವಾಕ್ಯವನ್ನು ಕೊಟ್ಟಿದ್ದಿ, ನಮ್ಮನ್ನು ನಡೆಸುತ್ತಾ ಬಂದಿದ್ದಿ ಕರ್ತನೆ. ನಿನ್ಗೆ ಸ್ತೋತ್ರಪ್ಪ. ಅಪ್ಪ, ನೀನು ಮಾಡಿದ ಮಹೋಪಕಾರಗಳು, ಆ ಉಪಕಾರಕ್ಕೆ ನಾವು ಯೋಗ್ಯರಾಗಿ ನಡೆದುಕೊಂಡು ಪ್ರತಿ ಕ್ಷಣವು ನಿನ್ನನ್ನು ಸ್ತುತಿಸ್ತಾ, ನಿನ್ನನ್ನು ಕೊಂಡಾಡ್ತಾ, ನಿನ್ನನ್ನು ಘನಪಡಿಸುತ್ತಾ, ನಿನ್ನಾಮ ಮಹಿಮೆ ಪಡಿಸುವಂತೆ ನೀನು ಕಾಯ್ದು ಕಾಪಾಡು ಸ್ವಾಮಿ. ಸೈತಾನನು ಸಿಂಹದ ಉಪಾಧಿಯಲ್ಲಿ ಯಾರನ್ನು ನುಂಗಲಿ ಅಂತ ಬರುವಾಗ ಕರ್ತನೆ ನಮ್ಮನ್ನು ಬಲಪಡಿಸಿ ನಿನ್ನ ವಾಕ್ಯದ ಮೂಲಕ ಕರ್ತನೆ ನಮ್ಮನ್ನು ಸಿದ್ಧಪಡಿಸಿದಿ. ಹೌದು ಕರ್ತನೆ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಪ್ರತಿ ಕ್ಷಣವು ಸ್ವಾಮಿ ನಿನ್ನ ವಾಕ್ಯವು ನಮ್ಮನ್ನು ಕಾಪಾಡುತ್ತಾ ಬಂದಿದೆಯಲ್ಲಪ್ಪ. ಸರ್ವಶಕ್ತನೇ ನಿನಗೆ ಸ್ತೋತ್ರಪ್ಪ. ಈ ಅನ್ಯ ಲೋಕದಲ್ಲಿ ಕರ್ತನೆ ನಾವು ಜೀವಿಸುವಾಗ ನಮ್ಮನ್ನು ಬಲಪಡಿಸು ಸ್ವಾಮಿ. ಇನ್ನೂ ಹೆಚ್ಚಾದ ಬಲ, ನಿನ್ನ ವಾಕ್ಯದ ಬಲ, ನಿನ್ನ ಸಮೃದ್ಧಿಯಾದ ಜೀವಿತ ನಮಗೆ ಕೊಟ್ಟು ನಡೆಸಪ್ಪ. ಯಾವ ಕಾಲಕ್ಕೂ ಕರ್ತನೆ ನಿನ್ನನ್ನು ಮರೆಮಾಚಿಕೊಳ್ಳದೆ ನಿನ್ನನ್ನೇ ನಾವು ಧ್ಯಾನಿಸುತ್ತಾ, ನಿನಗಾಗಿ ಜೀವಿಸುತ್ತಾ ಕರ್ತನೆ ಕೊಟ್ಟಿರುವ ವಾಕ್ಯದಂತೆ ನಡೆಯುತ್ತಾ ಕರ್ತನೆ ತಪ್ಪಿ ಹೋಗದಂತೆ ಕರ್ತನೆ ನಮ್ಮನ್ನು ಕಾಯ್ದು ಕಾಪಾಡು ಸ್ವಾಮಿ. ನೀನು ಯಾವತ್ತು ಕೊಟ್ಟ ವಾಗ್ದಾನಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರತಿ ವಾಗ್ದಾನವನ್ನು ನಮಗೆ ಕೊಟ್ಟಿದ್ದೀಯಲ್ಲಪ್ಪ. ವಾಗ್ದಾನಗಳನ್ನು ಕೊಟ್ಟು ನಮ್ಮನ್ನು ಚೈತನ್ಯಗೊಳಿಸಿದ್ದೀಯಲ್ಲಪ್ಪ. ನಿನಗೆ ಸ್ತೋತ್ರ ಅಪ್ಪ. ನೀನು ಮಾಡಿದ ಮಹೋಪಕಾರಗಳು ಅಷ್ಟಿಷ್ಟಲ್ಲ ಕರ್ತನೆ, ನೆನೆಸುವುದು. ಆದರೆ ನಮ್ಮ ಜೀವಿತದಲ್ಲಿ ಕರ್ತನೆ ನಾವು ಮಾಡಬೇಕಾದ ಎಲ್ಲ ಕಾರ್ಯಗಳನ್ನು ಕರ್ತನೆ ನಿನ್ನನ್ನು ಸ್ತುತಿಸ್ತಾ
ಆರಾಧಿಸ್ತಾ ಘನಪಡಿಸ್ತಾ ನಿನ್ ನಾಮ ಮಹಿಮೆ ಪಡಿಸುತ್ತಾ ನಾವಿರ್ಬೇಕು ಸ್ವಾಮಿ. ಸೈತಾನನು ಮರೆಮಾಚುತ್ತಾನೆ ಸ್ವಾಮಿ. ಆ ಸೈತಾನ್ ಕಾರ್ಯಕ್ಕೆ ನಾವು ಮರೆಮಾಚಿಕೊಳ್ಳದೆ ಕರ್ತನೆ ನಿನ್ನ ಪಾದವನ್ನು ಬಿಗಿಯಾಗಿ ಹಿಡಿದುಕೊಂಡು ನಿನ್ನ ವಾಕ್ಯದ ಮೂಲಕ ನಾವು ಚೈತನ್ಯಗೊಳಿಸು ಸ್ವಾಮಿ. ಚೈತನ್ಯ ಕೊಡಪ್ಪ. ಈ ಕೆಟ್ಟ ಕಾಲದಲ್ಲಿ ಸ್ವಾಮಿ ನಾವಿರುವಾಗ ಸೈತಾನನು ನಮ್ಮನ್ನು ವಂಚಿಸುತ್ತಾನೆ ಕರ್ತನೆ. ಆ ವಂಚನೆಗೆ ಗುರಿಯಾಗದಂತೆ ನಿನ್ನ ವಾಕ್ಯವನ್ನು ನಾವು ಬಿಗಿಯಾಗಿ ಹಿಡಿದುಕೊಂಡು ನಾವು ನಡೆಯುವಂತೆ ಕರ್ತನೆ ನಮ್ಮನ್ನು ಕೈ ಹಿಡಿದು ನಡೆಸಪ್ಪ. ಹೌದು ಕರ್ತನೆ, ಎಲ್ಲವನ್ನು ಮಾಡಿ ಮುಗಿಸಿದಾತನು ನೀನೆ. ಯಾಕೆಂದರೆ ನಾನಿರುವಲ್ಲಿ ನೀವು ಇರಬೇಕು ಅಂತ ವಾಗ್ದಾನ ಮಾಡಿದ್ಯಲ್ಲಪ್ಪ. ಅದಕ್ಕೋಸ್ಕರ ಎಲ್ಲವನ್ನು ಮಾಡಿದ್ಯಾ ನಮಗೋಸ್ಕರ ಕರ್ತನೆ. ಪ್ರತಿಯೊಂದನ್ನು ಮಾಡಿ ಮುಗಿಸಿದ್ಯಪ್ಪ. ಆ ಉಪಕಾರಕ್ಕೆ ನಾವು ಯೋಗ್ಯರಾಗಿ ನಡೆದುಕೊಳ್ಳುವಂತೆ ಪ್ರತಿ ಕ್ಷಣವೂ ಕರ್ತನೆ ನಾವು ನಿನ್ನನ್ನು ಸ್ತುತಿಸ್ತಾ ಆರಾಧಿಸ್ತಾ ನಿನ್ನ ವಾಕ್ಯದ ಬೆಳಕಲ್ಲಿ ನಾವು ನಡೆಯುತ್ತಾ ನಿನ್ನ ವಾಕ್ಯವನ್ನು ಭದ್ರವಾಗಿಟ್ಟುಕೊಂಡು ನಡೆಯುವಂತೆ ಕರ್ತನೆ ನೀನು ಚೈತನ್ಯ ಸ್ವರೂಪನಾದ ನೀನು ನಮ್ಮನ್ನು ಕೈ ಹಿಡಿದು ನಡೆಸು ಕರ್ತನೆ. ಬಲಹೀನರಾಗದೆ ನಮ್ಮನ್ನು ಬಲಪಡಿಸು ರಾಜ. ಬಲಪಡಿಸಪ್ಪ. ಸರ್ವಶಕ್ತನೇ ನಿನ್ಗೆ ಸ್ತೋತ್ರ. ನಿತ್ಯನಾದ ತಂದೆಯೇ ನಿನ್ಗೆ ಸ್ತೋತ್ರ. ಸಮಾಧಾನದ ಪ್ರಭುವೇ ನಿನ್ಗೆ ಸ್ತೋತ್ರ. ಹೇಗೆ ನಿನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಉದ್ಧರಿಸಿ ನಿನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳುತ್ತೀಯೋ ಅದೇ ರೀತಿಯಲ್ಲಿ ನಾವು ನಿನ್ನನ್ನು ಅರಿತುಕೊಂಡು ನೀನು ಮಾಡಿದ ಉಪಕಾರವನ್ನು ಮರೆಯದೆ ಕರ್ತನೆ ನೀನು ಹೇಗೆ ವಾಗ್ದಾನವನ್ನು ಮಾಡಿ ವಾಗ್ದಾನವನ್ನು ನೆರವೇರಿಸುತ್ತಾ ಬಂದಿದೆಯೋ ಅದೇ ರೀತಿಯಲ್ಲಿ ಆ ಉಪಕಾರಕ್ಕೆ ಯೋಗ್ಯರಾಗಿ ನಾವು ನಡೆದುಕೊಂಡು ನಮ್ಮ ಜೀವಿತವನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಡೆಯುವಂತೆ ನೀನು ಕಾಯ್ದು ಕಾಪಾಡು ಸ್ವಾಮಿ. ಅಪ್ಪ ನಿನ್ಗೆ ಸ್ತೋತ್ರ. ನೀನು ಯಾವತ್ತು ತಪ್ಪು ಹುಡುಕುವನೆಲ್ಲ ನಿತ್ಯವೂ ಕೋಪಿಸುವವನೆಲ್ಲ ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ನೀನು ಮಾಡಿದ ಸರ್ವೋಪಕಾರಗಳಿಗಾಗಿ ಸ್ತೋತ್ರ. ಉದ್ದೇಶ ಪೂರ್ವಕವಾಗಿ ನಮ್ಮನ್ನು ಇಟ್ಟಿದೆಯಲ್ಲ ರಾಜ, ಅದಕ್ಕಾಗಿ ಸ್ತೋತ್ರ. ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಪ್ಪ. ಇನ್ನು ಹೆಚ್ಚಾದ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ನಡೆಸಪ್ಪ. ಸರ್ವಶಕ್ತನೇ ನಿನ್ಗೆ ಸ್ತೋತ್ರ. ಇಮ್ಮಾನುವೇಲನೇ ನಿನ್ಗೆ ಸ್ತೋತ್ರ. ಎಬಿನೇಜರನೇ ನಿನ್ಗೆ ಸ್ತೋತ್ರ. ಎಲ್ ಶಡಾಯ್ ದೇವರೇ ನಿನ್ಗೆ ಸ್ತೋತ್ರಪ್ಪ. ಸ್ತೋತ್ರ ಕರ್ತನೆ. ನೀನು ಎಷ್ಟು ಪ್ರೀತಿ ಸ್ವರೂಪನು, ಎಷ್ಟು ನಿನ್ನಲ್ಲಿರುವ ಕರುಣೆ, ನಿನ್ನಲ್ಲಿರುವ ಪ್ರೀತಿ, ನಿನ್ನಲ್ಲಿರುವ ಜ್ಞಾನ. ಅಪ್ಪ ನೀನು ಎಷ್ಟು ಉಪಕಾರ ಮಾಡಿದ್ಯಪ್ಪ. ಸೃಷ್ಟಿ ಮಾಡಿದಂದಿನಿಂದ ಇಂದಿನ ತನಕ ನಮ್ಮ ಜೊತೆಯಲ್ಲೇ ಇದ್ದುಕೊಂಡು ಎಲ್ಲ ಕೇಡು ಗಂಡಾಂತರದಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಕಾಯುತ್ತಾ ಬಂದಿದ್ದೀಯಲ್ಲಪ್ಪ. ಎಷ್ಟೋ ಜನರು ಈ ಸಮಯವನ್ನು ಕಾಣದೆ ಹೋಗಿದ್ದಾಗ್ಯೂ ಈ ಲೋಕದಲ್ಲಿ ಆಗುತ್ತಿರುವ ಎಲ್ಲ ಕೇಡು ಗಂಡಾಂತರಗಳು ನೋಡುವಾಗ ಕರ್ತನೆ ನಮ್ಮನ್ನಾದರೂ ನೀನು ಇಷ್ಟು ಮಟ್ಟಿಗೆ ನಡೆಸಿದೆಯಲ್ಲಪ್ಪ. ಆ ಉಪಕಾರವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಕರ್ತನೆ ನಿನಗೆ ಮೆಚ್ಚುಗೆಯಾಗಿ ನಿನಗೆ ವಿಧೇಯರಾಗಿ ನಿನ್ನ ಆಜ್ಞಾ ವಿಧಿ ನಿಯಮಗಳನ್ನು ಅನುಸರಿಸುವವರಾಗಿ ನಿನ್ನಲ್ಲಿ ನಂಬಿಕೆ ನಿರೀಕ್ಷೆ ಇಟ್ಟವರಾಗಿ ನಮ್ಮ ಶಿಲುಬೆಯನ್ನು ಎತ್ತುಕೊಂಡು ನಿನ್ನ ಹಿಂದೆ ಬರುವಂತೆ ನಮ್ಮನ್ನು ಚೈತನ್ಯಗೊಳಿಸು ಸ್ವಾಮಿ. ಜ್ಞಾಪಕ ಪಟ್ಟಿಯಲ್ಲಿರಿಸು ರಾಜ. ಅಪ್ಪ ನಿನಗೆ ಸ್ತೋತ್ರಪ್ಪ. ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡುತ್ತೇನೆ. ಸ್ತುತಿ ಯಜ್ಞವನ್ನೇ ನಿನಗೆ ಸಮರ್ಪಿಸುತ್ತೇನೆ ಒಡೆಯ. ಅಪ್ಪ ನಿನಗೆ ಸ್ತೋತ್ರಪ್ಪ. ಪಾಪಿಗಳಾದ ನಮ್ಮನ್ನು ರಕ್ಷಿಸಿದಾತನೇ ಇಂಥ ಭಾಗ್ಯವನ್ನು ನಮ್ಗೆ ಕೊಟ್ಟಿದ್ದೀಯಲ್ಲಪ್ಪ. ನಿನ್ನ ಮಕ್ಕಳಾಗಿ ನಮ್ಮನ್ನು ಅಂಗೀಕರಿಸಿದೆಯಲ್ಲಪ್ಪ.
ನಿನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧಿ ಮಾಡಿ ನಿನ್ನ ಮಕ್ಕಳಾಗಿ ಅಂಗೀಕರಿಸಿದ್ಯಲ್ಲಪ್ಪ. ನಿನಗೆ ಸ್ತೋತ್ರಪ್ಪ, ಸ್ತೋತ್ರ ರಾಜ. ಈ ಜೀವಿತವನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಂಡು ನಿನಗೆ ಸಲ್ಲಿಸಬೇಕಾದ ಕೃತಜ್ಞತೆಯನ್ನು ನಾವು ಸಲ್ಲಿಸುತ್ತಾ ನಮ್ಮ ಜೀವಿತವನ್ನು ನಿನ್ನ ಕೈಗಳಿಗೆ ಒಪ್ಪಿಸ್ಕೊಡ್ತೇವೆ ಸ್ವಾಮಿ. ನೀನು ನಡೆಸುವಾತನು, ಕೈ ಹಿಡಿದು ನಡೆಸಪ್ಪ. ಹೀಗೆ ಕರ್ತನೆ, ಈ ಸಭೆಯನ್ನು ಈ ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಕೊಂಡಾಡುವಾಗ, ನಿನ್ನನ್ನು ಘನಪಡಿಸುವಾಗ, ನಿನ್ನನ್ನು ಬೇಡಿಕೆಯಲ್ಲಿ ಬೇಡುವಾಗ ನೀನು ಇಳಿದು ಬಂದು ನೀನು ನಮ್ಮನ್ನು ರಕ್ಷಿಸಿದಿ. ನಿನಗೆ ಸ್ತೋತ್ರ ಕರ್ತನೆ. ಇಂತಹ ಉಪಕಾರಗಳನ್ನು ನೀನು ಮಾಡುತ್ತಾ ಬಂದಿದ್ಯಪ್ಪ, ನಿನಗೆ ಸ್ತೋತ್ರ. ಈ ಸಭೆಯನ್ನು ಆಶೀರ್ವದಿಸು, ಸಭೆಯ ಪಾಲಕರನ್ನು ಆಶೀರ್ವದಿಸು. ಕುಟುಂಬವಾಗಿ ಸೇರಿ ಬಂದಿರುವ ನಮ್ಮೆಲ್ಲರನ್ನು, ಸೇರಿ ಬಾರದಂತವರನ್ನು ಕೂಡ ನೀನು ಸಕ್ಕ ಸಮಯಕ್ಕೆ ಬಂದು ಸೇರಿ ನಿನ್ನನ್ನು ಸ್ತುತಿಸಿಕೊಂಡು ಆಡುವಂತೆ ಪ್ರತಿಯೊಂದೊಂದು ಕುಟುಂಬದಲ್ಲಿರುವವರನ್ನು ನೀನು ಆಶೀರ್ವದಿಸು, ನೀನು ಸಂರಕ್ಷಿಸು ಒಡೆಯ. ನಿನ್ನು ಬಿಟ್ಟು ನಾವಿನ್ಯಾರ ಬಳಿಗೆ ಹೋಗುವ ಸ್ವಾಮಿ? ಸರ್ವಶಕ್ತನು ನೀನಲ್ವೇ, ಸತ್ಯವಾದ ದೇವರು, ಸತ್ಯ ಸ್ವರೂಪನು, ಆತ್ಮ ಸ್ವರೂಪನು, ಜೀವಿಸುವಾತನು ನೀನಲ್ವೇ ಸ್ವಾಮಿ. ಜೀವ ಸ್ವರೂಪನಾದ ದೇವ, ನಿನಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನಿನ್ನ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಿದಕ್ಕಾಗಿ ಸ್ತೋತ್ರ ರಾಜ, ಸ್ತೋತ್ರಪ್ಪ. ಪರಿಶುದ್ಧನೇ, 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 ನಿನ್ಗೆ ಸ್ತೋತ್ರ. ನಿನ್ನ ಪರಿಶುದ್ಧತ್ವವೆಂಬ ಭೂಷಣದಿಂದ ನಮ್ಮನ್ನು ಶೃಂಗರಿಸುವ ಆತನಾಗಿದೆ. ನಿನ್ಗೆ ಸ್ತೋತ್ರ. ದಯಾಸಾಗರನೇ, ನಿನಗೆ ಸ್ತೋತ್ರಪ್ಪ. ಹೀಗೆ ಕರ್ತನೆ, ನಮ್ಮ ಜೀವಿತದ ಉದ್ದಕ್ಕೂ ನಿನ್ನ ಪಾದ ಸನ್ನಿಧಾನಕ್ಕೆ ನಮ್ಮನ್ನೆಲ್ಲ ಒಪ್ಪಿಸಿಕೊಡುತ್ತ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ, ಆಮೇಲೆ. ಆಮೇನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಫಸ್ಟ್ ನಮ್ಮ ಅತ್ತೆಯವರಿಗೆ ಪ್ರೇಯರ್ ಮಾಡಿ, ತಂಗಿಯಮ್ಮ, ಮತ್ತೆ ನಮ್ಮ ಅಂಕಲ್ ಪಾಲ್ ಅವ್ರಿಗೆ. ಓಕೆ, ಪ್ರಾರ್ಥನೆ ಮಾಡ್ಕೊಂಡು. ನನ್ ದೇವರು ಕೃಪೆಯಿಂದ ಆರೋಗ್ಯ ಭಾಗ್ಯ ಕೊಟ್ಟಿದ್ದಾನೆ. ಆತನಿಗೆ ಸ್ತುತಿ ಸ್ತೋತ್ರ ಸಲ್ಲಿಸ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾನತನು, ಪರಾತ್ಪರನು, ಸರ್ವಶಕ್ತನು, ಉನ್ನತೋನ್ನತನು, ರಾಜಾದಿರಾಜನು, ಎಲ್ಲಾ ಜೀವಿಗಳ ಒಡೆಯನು ಆಗಿರುವಂತ ನಮ್ಮ ತಂದೆಯಾದ ದೇವರೇ, ಈ ಬೆಳಗಿನ ಜಾವದಲ್ಲಿ ಒಂದು ಸಣ್ಣ ಮಂದಿಯಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ನಿನ್ನ ಮಕ್ಕಳಾದ ನಮಗೆ ಕೃಪೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೊನೆಯ ಕಾಲದಲ್ಲಿ ನಡೆಯುವಂತ ದೇವ ಜನರ ಪರಿಸ್ಥಿತಿಗಳನ್ನ ಈಗಲೇ ಮನವರಿಕೆ ಮಾಡಿ ಆ ಶ್ರೇಷ್ಠವಾದ ಹೋರಾಟಕ್ಕೆ ಮುಂದಿನ ಸಂತತಿಯನ್ನ ಸಿದ್ಧಪಡಿಸುವಂತ ಜವಾಬ್ದಾರಿಕೆಯು ಸಭೆಯ ಮೇಲೆ ಬಿದ್ದಿದೆ ಸ್ವಾಮಿ. ಆ ಪರಿಸ್ಥಿತಿಗಳಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಹಾಗೆ ಶ್ರೇಷ್ಠವಾದ ತೀರ್ಮಾನಗಳನ್ನ ನಿನ್ನ ಭಕ್ತರು ತೆಗೆದುಕೊಳ್ಳಬೇಕಾಗಿದೆ. ಸತ್ಯಕ್ಕಾಗಿ, ನೀತಿಗಾಗಿ ನಿಷ್ಠೆಯಿಂದ ನಿಲ್ಲಬೇಕಾಗಿದೆ. ಆ ದಿನದಲ್ಲಿ ಮಾತ್ರವಲ್ಲದೆ ಸ್ವಾಮಿ, ಈ ಕ್ಷಣದಲ್ಲಿಯೂ ದೇವ ಜನರು ನಿನ್ನ ಸತ್ಯಕ್ಕಾಗಿ ಅದೇ ರೀತಿಯಾದಂತಹ ಹೋರಾಟವನ್ನು ಮಾಡಬೇಕಾಗಿದೆ. ನಮ್ಮ ಹಿಂದೆ ಇದ್ದಂತಹ ದೇವ ಜನರು ಸಹ ನಿನ್ನ ಮೇಲಣ ನಂಬಿಕೆಯಿಂದ ಬದುಕುವಾಗ ನಿನ್ನ ಸತ್ಯವನ್ನ ಕಾಪಾಡಿಕೊಳ್ಳುವುದಕ್ಕೋಸ್ಕರ, ತಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಅದೇ ರೀತಿಯಾದಂತಹ ಪ್ರಯಾಸಗಳನ್ನ, ಪ್ರಸವ ವೇದನೆಗಳನ್ನ ಅನುಭವಿಸಿ ತೀರಿಸಿದ್ದಾರೆ ಸ್ವಾಮಿ. ಎಲ್ಲ ಕಾಲಕ್ಕೂ ನಿನ್ನ ಸಭೆಯು, ನಿನ್ನ ಮಂದಿಯು ಸ್ವಾಮಿ ಸೇಕರಿಸಲ್ಪಡುತ್ತಾ ಬಂದಿದೆ ಕರ್ತನೆ. ಅಂತ್ಯದಲ್ಲಿ ಎಲ್ಲರಿಗೂ ಒಟ್ಟಾಗಿ ಸೇರಿಸಿ ಕೊಡಬೇಕಾದಂತ ಪ್ರತಿಫಲವು ನಿನ್ನ ಕೈಯಲ್ಲಿದೆ ಸ್ವಾಮಿ. ಆ ಪ್ರತಿಫಲಕ್ಕಾಗಿ ಶ್ರೇಷ್ಠ ಹೋರಾಟ ಈ ಭೂಮಿ ಮೇಲೆ ನಡೆಯಬೇಕಾಗಿದೆ. ಈ ಲೋಕದ ಚರಿತ್ರೆ ಮುಗಿಯುವಾಗ ಕರ್ತನೆ, ನಿನ್ನ ಎಲ್ಲ ವಾಗ್ದಾನಗಳು ನೆರವೇರುವಾಗ ನಾವು ಅನುಭವಿಸಿದಂತ ಕಷ್ಟ, ಸಂಕಟ, ನೋವು, ಹಿಂಸೆಗಳಿಗೆ ಯಾಕಪ್ಪ
ಈ ಪರಿಸ್ಥಿತಿ ಎಂಬುದಾಗಿ ನಿನ್ನನ್ನ ಪ್ರಶ್ನೆ ಮಾಡುತ್ತಾ ಜೀವಿಸುವಾಗ ಅಂತ್ಯದಲ್ಲಿ ನಮ್ಮ ಹೃದಯದಲ್ಲಿ ಯಾವ ಪ್ರಶ್ನೆಯು ಉಳಿಯದಂತೆ ಎಲ್ಲಾ ನಮ್ಮ ಈ ಹೋರಾಟದ ನಿಜವಾದಂತ ಸ್ಥಿತಿಗೆ ಕಾರಣವನ್ನ ಸಂಪೂರ್ಣವಾಗಿ ನಮ್ಮ ಮುಂದೆ ಬಿಚ್ಚಿಟ್ಟು ನಮಗೆ ತಿಳಿಪಡಿಸಿ ನಮ್ಮ ಹೃದಯದಲ್ಲಿ ಯಾವ ಪ್ರಶ್ನೆಯು ಉಳಿಯದಂತೆ ಅದಕ್ಕೆ ಬದಲಾಗಿ ನಿನ್ನ ಚಿತ್ತವನ್ನ ನೆರವೇರಿಸುವುದಕ್ಕೆ ನಮ್ಮ ಹೃದಯವು ಹರ್ಷಿಸುವಂತೆ ಉಲ್ಲಾಸಿಸುವಂತೆ ನಿನ್ನ ಸಂಕಲ್ಪವನ್ನ ನೆರವೇರಿಸಲು ಸಂತೋಷವಾಗಿ ಎಲ್ಲಾ ನಿನ್ನ ಚಿತ್ತವನ್ನು ಅಂಗೀಕರಿಸಿಕೊಂಡು ಬರುವಂತ ಕಷ್ಟ ಸಂಕಟಗಳನ್ನ ಸಂತೋಷವಾಗಿ ಸ್ವೀಕರಿಸಿಕೊಂಡು ಅವುಗಳನ್ನ ಜಯಿಸುವಂತೆ ನೀನು ಕಾರ್ಯ ಮಾಡಲು ನಿನ್ನ ಕೃಪೆಯನ್ನು ಬೇಡುತ್ತೇವೆ ಸ್ವಾಮಿ. ಕರ್ತನೆ, ನಿನ್ನ ಕೃಪೆ ನಮ್ಮ ಮೇಲಿರಲಿ, ಆತ್ಮನ ಬಲ ನಮ್ಮೊಂದಿಗೆ ಇರಲಿ. ಯಾವ ಪರಿಸ್ಥಿತಿಯಲ್ಲಿಯೂ ಸಹ ನಾವು ನಿನ್ನನ್ನ ಸ್ವಾಮಿ ನಿನ್ನ ನಾಮದ ಘನತೆಗೆ ಕುದು ಬರದ ಹಾಗೆ ನಿನ್ನ ಸತ್ಯಕ್ಕೆ ನಿನ್ನ ನೀತಿಗೆ ನಂಬಿಗಸ್ತರಾಗಿ ನಿಷ್ಠೆಯಿಂದ ನಿಲ್ಲುವಂತ ಸೌಭಾಗ್ಯವನ್ನ ನಮಗೆ ಕೊಡಪ್ಪ. ನೀನು ನಮಗಾಗಿ ಸಿದ್ಧ ಮಾಡಿಟ್ಟಿರುವಂತ ನಿತ್ಯವಾದ ಸಂತೋಷದಲ್ಲಿ ಭಾಗ್ಯಗಳಾಗಲು ಬೇಕಾದಂತ ಪರಿಪೂರ್ಣವಾದಂತ ಜಯವನ್ನು ದಯಪಾಲಿಸಿಕೊಡು ಸ್ವಾಮಿ. ವಿಶೇಷವಾಗಿ ಕಷ್ಟ ಸಂಕಟ ಕಾಯಿಲೆ ಬಾಧೆಗಳಲ್ಲಿರ್ತಕ್ಕಂಥ ಮಕ್ಕಳಿಗೆ ಬಿಡುಗಡೆ ಮಾಡು. ಬಡತನ ಸಮಸ್ಯೆಗಳಲ್ಲಿರ್ತಕ್ಕಂಥವರಿಗೆ ಸಂತೈಸು, ಅವರ ಅವಶ್ಯಕತೆಯನ್ನು ಪೂರೈಸು. ಈ ಕೊನೆ ಕಾಲದಲ್ಲಿ ನಿನ್ನ ಸತ್ಯದ ನಿಮಿತ್ತ ನಾನಾ ವಿಧವಾದಂತ ಶೋಧನೆಗಳನ್ನ ಎದುರಿಸುತ್ತಿರುವಂತ ದೇವ ಜನರಿಗೆ ನೀನು ವಿಶೇಷವಾಗಿ ಸ್ವಾಮಿ ಅಗ್ನಿ ಪ್ರಕಾರವಾಗಿದ್ದು ಯಾವ ಸೈತಾನನ ಕುತಂತ್ರವು ಅವರ ಮೇಲೆ ನಡೆದಂತೆ ಕಾರ್ಯ ಮಾಡು. ಪರಿಶುದ್ಧವಾದ ಸಬ್ಬತ್ ದಿನದ ಆರಾಧನೆಯ ಆಶೀರ್ವಾದವು ನಿನ್ನ ಸಭೆಯಲ್ಲಿ ಸದಾ ಕಾಲ ತುಂಬಿಕೊಳ್ಳಲಿ. ನಿನ್ನ ಭಕ್ತರು ನಿನ್ನ ಈ ಒಂದು ಪರಿಶುದ್ಧವಾದ ಆರಾಧನೆಯಲ್ಲಿ ಸಂತೋಷಿಸುವ ಹಾಗೆ ಉಲ್ಲಾಸಿಸುವ ಹಾಗೆ ಈ ಆರಾಧನೆಯ ಮುಖಾಂತರವಾಗಿ ಈ ಜಗತ್ತಿಗೆ ಸ್ವಾಮಿ ನಿನ್ನ ಪರಿಶುದ್ಧವಾದ ಮಾರ್ಗವನ್ನ ಬೋಧಿಸಿ ನಿತ್ಯ ರಾಜ್ಯಕ್ಕೆ ಸಿದ್ಧಪಡಿಸುವ ಹಾಗೆ ಸಭೆಯಲ್ಲಿ ಎಲ್ಲಾ ನಿನ್ನ ಭಕ್ತರನ್ನ ಆಶೀರ್ವದಿಸು ಮತ್ತು ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸು ಸ್ವಾಮಿ. ಕೊಟ್ಟಂತೆ ಎಲ್ಲಾ ಸತ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರವಾದನ ನುಡಿಗಳಿಗಾಗಿ ಸ್ತೋತ್ರ, ಪ್ರವಾದನ ವಿವರಣೆಗಳಿಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮ ಹೃದಯದಲ್ಲಿ ಯಾವ ಪ್ರಶ್ನೆಯು ಉಳಿಯದಂತೆ ಸತ್ಯವೇದದ ಮುಖಾಂತರವಾಗಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ನೀವು ಸಿದ್ಧ ಮಾಡಿದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲಾ ಸಂಕಟಗಳಿಂದ ಬಿಡುಗಡೆ ಮಾಡಿ ನಿನ್ನ ಮಕ್ಕಳು ನಿನ್ನಲ್ಲಿ ಸಿಗುವಂತ ನಿತ್ಯವಾದ ಸಂತೋಷಕ್ಕೆ ಸಿದ್ಧರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಾನದಲ್ಲಿ ಕೂಡಿ ಬಂದಿರುತ್ತ ನಿನ್ನ ಮಂದಿಯನ್ನು ಆಶೀರ್ವದಿಸು ಸ್ವಾಮಿ. ಹಿರಿಯರಂತ ಪ್ರೇಮ ಸಾರವನ್ನ ಅವರು ಕುಟುಂಬ ಮಕ್ಕಳನ್ನು ಆಶ್ರಯಿಸು, ಆತ್ಮನ ಬಲದಿಂದ ಅಭಿಷೇಕಿಸು, ಪರಲೋಕದ ಕಾರ್ಯಗಳನ್ನ ನಡೆಸು. ನಿನ್ನ ಸೇವೆಯಲ್ಲಿ ಶ್ರೇಷ್ಠವಾದ ಹೋರಾಟದಲ್ಲಿ ಜಯಶಾಲಿಗಳಾಗುವಂತೆ ಆತ್ಮನ ಬಲವನ್ನು ಕೊಡಿಸುವ. ಅವರ ಹಿರಿಯರಾಗಿರ್ತಕ್ಕಂಥ ಚಿಕ್ಕಮ್ಮ ಮತ್ತು ಅವರ ಅಂಕಲ್ಗೂ ಪ್ರಾರ್ಥನೆ ಸ್ವಾಮಿ. ತಂಗಿವ ಮತ್ತು ಪೌಲವ್ರಿಗೂ ಪ್ರಾರ್ಥನೆ ಅವ್ರನ್ನ ಮುಟ್ಟಪ್ಪ. ಈ ಕೊನೆ ಕಾಲದಲ್ಲಿ ಸ್ವಾಮಿ ಅವರು ಇಂತಹ ಒಂದು ವೃದ್ಧಾಪ್ಯದಲ್ಲಿ ಇನ್ನೂ ಪ್ರಯಾಸ ಪಡುತ್ತಿರುವಾಗ ಅವರನ್ನು ಉಳಿಸಿದ್ದಿ, ಕಾಪಾಡಿದ್ದಿ. ಕಷ್ಟ ಸಂಕಟಗಳ ಮಧ್ಯದಲ್ಲಿ ಅವುಗಳನ್ನ ದಾಟಿ ಹೋಗಲು ಬೇಕಾದ ಸಾಮರ್ಥ್ಯವನ್ನ ನೀಡಿದಿ. ಇದಕ್ಕಾಗಿ ಸ್ತೋತ್ರ. ಅವರಿಗೆ ಕೊಟ್ಟಂತ ಆಯುಷ್ಕಾಲಗಳಿಗಾಗಿ ಸ್ತೋತ್ರ. ಇನ್ನೂ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸು, ಆರೋಗ್ಯದಿಂದ ತುಂಬಿಸು. ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ಕೃಪೆ ತೋರು. ಎಲ್ಲ ನೋವು ದುಃಖ ಬೇನೆಗಳನ್ನ ತೆಗೆದು ಹಾಕು. ಸಂಪೂರ್ಣವಾದ ಸ್ವಸ್ಥತೆಯನ್ನು ಹೊಂದಿ ನೀನು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತ ಸೌಭಾಗ್ಯ ಕೊಡು ಸ್ವಾಮಿ. ಹಿರಿಯರಂತೆ ಇಲ್ಲಿ ನಮ್ಮವರನ್ನ ಆಶ್ರಯಿಸು, ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಮೊಮ್ಮಕ್ಕಳನ್ನ ಆಶ್ರಯಿಸು ಸ್ವಾಮಿ. ನೀನು ಅವ್ರಿಗಾಗಿ ಮಾಡದಂತ ಉಪಕಾರಕ್ಕಾಗಿ ಸ್ತೋತ್ರ. ಅಸ್ವಸ್ಥರಾಗಿರ್ತಕ್ಕಂಥವರನ್ನ ನಿನ್ನ ಕೃಪೆಯಿಂದ ಆವರಿಸಿಕೊಂಡು ನಿನ್ನ ಪರಿಶುದ್ಧವಾದಂತ ಹಸ್ತದಲ್ಲಿ ಅವ್ರನ್ನ ಮುಟ್ಟಿ ಸ್ವಸ್ಥಪಡಿಸಿ ಆರೋಗ್ಯವಂತರಾಗಿ ಇವತ್ತು ನಮ್ಮ ಜೊತೆಯಲ್ಲಿ ನಿನ್ನನ್ನು ಆರಾಧಿಸಲು ಕೊಂಡಾಡಲು ನಿನ್ನ ಸೇವೆಯ ಭಾರವನ್ನು ಹೊತ್ತು ನಿರ್ವಹಿಸಲು ಅವರಿಗೆ ಶಕ್ತಿಯನ್ನ ನೀಡಿ ಚೈತನ್ಯ ಪರಿಸ್ಥಿತಿಗಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ಇನ್ನು ಹೆಚ್ಚಿನ ಆರೋಗ್ಯವನ್ನು ಅವರಿಗೆ ಕೊಟ್ಟು ನಿನ್ನ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಉಪಯೋಗಿಸ್ಕೋ ಸ್ವಾಮಿ. ಮಗಳಾದಂತ ಅನಿಗೋಸ್ಕರ ಪ್ರಾರ್ಥನೆ. ಮಗಳನ್ನ ಆಶು ಸ್ವಾಮಿ. ಆರೋಗ್ಯದಿಂದ ತುಂಬಿಸು. ತಾಯಿ ಮತ್ತು ಅವರ ಯಜಮಾನರನ್ನ ಆಶಿಸು. ದುಡಿತಕ್ಕಂಥ ಕೈಗಳನ್ನ ಬಲಪಡಿಸು. ಅವರಿಗೆ ಸುಕ್ಷೇಮ ಕೊಡು. ಅವರು ಇರುವಂತ ಸ್ಥಳದಲ್ಲಿ ಸಂತೋಷ ಸಮಾಧಾನ ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡಲು ನಿನ್ನ ಸೇವೆಯನ್ನ ಮಾಡಲು ರಾಜ್ಯಕ್ಕಾಗಿ ದುಡಿಯಲು ಕೃಪೆ ತೋರು. ನಿನ್ನ ರಾಜ್ಯಕ್ಕಾಗಿ ಸಿದ್ಧಪಡಿಸು ತಂದೆ. ವಿಶೇಷವಾಗಿ ಸ್ವಾಮಿ ಹಿರಿಯಂತ ಲೋಕ ಸಂಕಲನಗೂ ಪ್ರಾರ್ಥನೆ ಮುಟ್ಟಪ್ಪ. ಬಲಪಡಿಸು, ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು. ನಿನ್ನ ಸೇವೆಯನ್ನು ಉಪಯೋಗಿಸು. ಯಾವ ಕೊರತೆ ಬಾಧೆ ಸಮಸ್ಯೆ ಶೋಧನೆಗಳು ಬರದಾಗಿ ದೂತರ ಬೇರಿನ ಹಾಕು. ಮುಟ್ಟುವಂತೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಸಾಫಲ್ಯವನ್ನ ಜೀವನ ದಯಪಾಲಿಸು. ಸಹೋದರಿ ರಾಜೇಶ್ವರಿಗೂ ಪ್ರಾರ್ಥನೆಯನ್ನು ಬಲಪಡಿಸಪ್ಪ. ಆಧರಿಸು, ಪರಾಮರಿಸು. ಅವ್ರ ಶಾಲೆಯನ್ನು ಆಶ್ರಯಿಸು, ಅವ್ರ ಕುಟುಂಬವನ್ನು ಆಶ್ರಯಿಸು, ಕುಟುಂಬದ ಸದಸ್ಯರುಗಳನ್ನ ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು.
ಯಾವ ಕೊರತೆಯೂ ಇಲ್ಲದೆ ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ಸಂತೃಪ್ತಿ, ನೆಮ್ಮದಿ ತುಂಬಿಕೊಂಡು ಯಾವ ಬಾಧೆ ಬಂಧನಗಳಿಲ್ಲದೆ ನೆಮ್ಮದಿಯಿಂದ ನಿನ್ನನ್ನು ಆರಾಧಿಸುವಂತಹ ಸೌಭಾಗ್ಯ ಕೊಡು ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನು ನಷ್ಟಪಡ್ತೇನೆ ಸ್ವಾಮಿ. ಕೃಪೆ ನಮ್ಮ ಮೇಲಿರಲಿ. ನನ್ನನ್ನು ನಮ್ಮ ಮಕ್ಕಳನ್ನು ಮಾಡಬೇಕಾದಂತ ಸೇವೆಯನ್ನು ನಷ್ಟಪಡಿಸ್ತೇನೆ. ವಿಶೇಷವಾಗಿ ಸ್ವಾಮಿ ಜುಲೈ 1ನೇ ತಾರೀಕಿಂದ ವಿಶೇಷವಾಗಿ ಕನ್ನಡ ಸಬ್ಬತ್ ಶಾಲೆಯ ಪಾಠಗಳನ್ನ ನಾವು ಪ್ರಾರಂಭಿಸಬೇಕಾಗಿರುವುದರಿಂದ ಅದಕ್ಕೆ ಬೇಕಾದಂತ ಎಲ್ಲ ಪೂರ್ವ ಸಿದ್ಧತೆಗಳನ್ನ, ಸಮಾಧಾನವನ್ನ, ನೆಮ್ಮದಿಯನ್ನ ನಮಗೆ ಕೊಟ್ಟು ಅದಕ್ಕೆ ನಮ್ಮನ್ನು ಸಿದ್ಧಪಡಿಸು. ಅವುಗಳನ್ನ ಪ್ರಾರಂಭಿಸಿ ಆ ಕಾರ್ಯಕ್ರಮದ ಮುಖಾಂತರವಾಗಿ ನಿರಂತರವು ನಿನ್ನ ಮಕ್ಕಳು ಈ ಭೂಮಿ ಮೇಲೆ ನಿನ್ನನ್ನು ಅರಿಯುತ್ತಾ, ತಿಳಿಯುತ್ತಾ, ಬೆಳೆಯುತ್ತಾ ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಈ 2 ಕಾರ್ಯಕ್ರಮ ನಷ್ಟಪಡಿಸ್ತೇನೆ ಸ್ವಾಮಿ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮ ಆಶೀರ್ವದಿಸು. ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಸತ್ಯವು ಲೋಕದ ಕಟ್ಟ ಕಡೆಗೆ ಮುಟ್ಟುವಂತೆ ನಮ್ಮೆಲ್ಲರ ಪ್ರಯಾಸದಿಂದ ನಿನಗೆ ಮಹಿಮೆ ಉಂಟಾಗಲಿ. ನಿನ್ನ ರಾಜ್ಯವು ಬರಲಿ. ನಮ್ಮನ್ನು ಆಶ್ವಾಸು ಸ್ವಾಮಿ, ಅಭಿಷೇಕಿಸು. ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸು. ಈ ಬೆಳಗಿನ ಜಾವದಲ್ಲಿ ನಮ್ಮೊಂದಿಗಿದ್ದು ಈ ದಿನವನ್ನು ಆಶೀರ್ವದಿಸಿ ಮಂಗಳ ಮಾಡಿದ್ದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇರಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವೂ ನಿನ್ನ ಸಭೆಯೊಂದಿಗೆ, ನಿನ್ನ ಮಕ್ಕಳಾದ ನಮ್ಮ ಕಾರ್ಯಕ್ರಮದೊಂದಿಗೆ, ನಿನ್ನನ್ನು ಪ್ರೀತಿಸಿ ನಿನ್ನ ರಾಜ್ಯಕ್ಕಾಗಿ ಹಂಬಲಿಸುತ್ತಿರುವ ಪ್ರತಿಯೊಬ್ಬ ದೇವ ಜನರೊಂದಿಗೆ ಈಗಲೂ ಯಾವಾಗಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಪ್ರೈಸ್ ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಕೂಟದಲ್ಲಿ ಭಾಗವಹಿಸಿ ದೇವರ ಸಂಕಲ್ಪವನ್ನ ನೆರವೇರಿಸಲು ಈ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರಯಾಸ ಪಡುತ್ತಿರುವಂತಹ ತಮ್ಮೆಲ್ಲರಿಗೂ ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ಕರ್ತನು ದಿನನಿತ್ಯವೂ ತನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಲಿ, ಮಹಿಮೆ ಹೊಂದಲಿ, ಆತನ ರಾಜ್ಯವನ್ನು ಸಿದ್ಧಪಡಿಸಲಿ, ಅದಕ್ಕಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. Thank you, Pastor. Thank you very much. Nice.